ನಿವಾಸಿಗಳು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಇನ್ನು ಟಿ ನರಸೀಪುರದ ಗೋಪಾಲ್ಪುರ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರವು ಖಂಡಿಸಿ ಗೋಪಾಲ್ಪುರ ನಿವಾಸಿಗಳು ಪಾದಯಾತ್ರೆ ಮಾಡ್ತಿದ್ದಾರೆ. ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಿದೆ. ತೆರವು ಮಾಡಿದ ಜಾಗದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಕೂಡ ಪಾದಯಾತ್ರೆ ನಡೆದಿದೆ. ನಮ್ಮ ಜಾಗ ನಮ್ಮ ಹಕ್ಕು ಎಂಬ ಘೋಷಣೆಗಳೊಂದಿಗೆ ನಿವಾಸಿಗಳು ಸ್ವಾಮೀಜಿಗಳು ಸೇರಿ ಪಾದಯಾತ್ರೆ ಮಾಡಿದ್ದಾರೆ. ಇನ್ನು ಗೋಪಾಲಪುರ ಬಡಾವಣೆಯ ನಿವಾಸಿಗಳಿಗೆ ಸ್ವಾಮೀಜಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯ ಸಿಗುವವರೆಗೂ ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಚಿತ್ರದುರ್ಗ ಸ್ವಾಮೀಜಿ ಹೇಳಿರುವಂತದ್ದು. ಸಮಸ್ಯೆ ಬಗೆಹರಿಸದಿದ್ರೆ ಸಚಿವರ ಮನೆ ಮುಂದೆ ಉಪವಾಸ ಕೂರಲು ನಿರ್ಧಾರವನ್ನ ಮಾಡಿದ್ದಾರೆ. ನನ್ನ ಸಮಾಜಕ್ಕೆ ಅನ್ಯಾಯವಾದ್ರೆ ಉಗ್ರ ಹೋರಾಟವನ್ನ ಮಾಡುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಟಿ ನರಸೀಪುರದ ಗೋಪಾಲಪುರ ಬಡಾವಣೆ ತೆರವು ಖಂಡಿಸಿ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಿದೆ. ತೆರವು ಮಾಡಿದ ಜಾಗದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಕೂಡ ನಮ್ಮ ಜಾಗ ನಮ್ಮ ಹಕ್ಕು ಎಂಬ ಘೋಷಣೆಗಳೊಂದಿಗೆ ಪಾದಯಾತ್ರೆ ಮಾಡಿದ್ದಾರೆ. ಗೋಪಾಲಪುರ ಬಡಾವಣೆ ನಿವಾಸಿಗಳಿಗೆ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿ ಹಾಗೂ ಪುರಸಭೆ ಸದಸ್ಯ ಅರ್ಜುನ್ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯ ಸಿಗುವವರೆಗೂ ನಿಮ್ಮ ಜೊತೆಗಿದ್ದೇನೆ, ಸಮಸ್ಯೆ ಬಗೆಹರಿಸದಿದ್ರೆ ಸಚಿವರ ಮನೆ ಮುಂದೆ ಉಪವಾಸ ಕೂರಲು ನಿರ್ಧಾರವನ್ನ ಮಾಡಿದ್ದೇವೆ. ನನ್ನ ಸಮಾಜಕ್ಕೆ ಅನ್ಯಾಯವಾದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಸ್ವಾಮೀಜಿ ಹಾಗೂ ಪುರಸಭೆ ಸದಸ್ಯ ಅರ್ಜುನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು 5-6 ದಿನಗಳ ಹಿಂದೆ ಟಿ ನರಸೀಪುರದ ಗೋಪಾಲ್ಪುರ ಬಡಾವಣೆ ಏನಿದೆ, ಈ ಬಡಾವಣೆಯಲ್ಲಿ ಇದ್ದಂತ ಗುಡಿಸಲುಗಳನ್ನ ಏಕಾಏಕಿ ಬಂದು ಅಧಿಕಾರಿಗಳು ತೆರವು ಮಾಡಿಸ್ತಾರೆ. ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಬಂದು ತೆರವನ್ನ ಮಾಡಿಸ್ತಾರೆ. ಅಲ್ಲಿ 40-50 ವರ್ಷಗಳಿಂದಲೂ ಕೂಡ ಕುಟುಂಬಗಳು ಅಲ್ಲಿ ಜೀವನವನ್ನ ಮಾಡಿರ್ತಾರೆ. ಇದೇ ಅಧಿಕಾರಿಗಳು ಇದು ನಿಮ್ಮ ಜಾಗ ಅಂತ ಹೇಳಿರ್ತಾರೆ. ಜೊತೆಗೆ ರಾಚಯ್ಯ ಅವರ ಸಮಯದಲ್ಲೂ ಕೂಡ ಅವರ ಅವಧಿಯಲ್ಲೂ ಕೂಡ ಇದು ಮಾದಿಗ ಸಮುದಾಯದವರಿಗೆ ಸೇರ್ಬೇಕು ಅಂತ ಒಂದಷ್ಟು ಮಾತುಕತೆ ಕೂಡ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಅಲ್ಲಿ ಜೀವನ ಮಾಡ್ಕೊಂಡು ಬರ್ತಿರ್ತಾರೆ. ಈಗ ಏಕಾಏಕಿ ಸಚಿವರ ಆದೇಶದ ಮೇಲೆ, ಡಿಸಿ ಅವರ ಆದೇಶದ ಮೇಲೆ ಪುರಸಭೆ ಮುಖ್ಯಾಧಿಕಾರಿ ನೇತೃತ್ವದಲ್ಲಿ ಅಲ್ಲಿ ಇದ್ದಂತ ಬಡಾವಣೆ ಏನಿತ್ತು ಗುಡಿಸಲುಗಳನ್ನ ಹಾಕೊಂಡಿದ್ರು ಅದನ್ನ ತೆರವು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಾದ್ಮೇಲೂ ಕೂಡ ಅಲ್ಲಿನ ನಿವಾಸಿಗಳು ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಅವರಿಗೆ, ಅಧಿಕಾರಿಗಳಿಗೆ, ಪ್ರತಿ ಸಿಎಂಗೂ ಕೂಡ ಮನವಿ ಪತ್ರವನ್ನ ಸಲ್ಲಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಇಲ್ಲಿ ಪಾದಯಾತ್ರೆ ಕೂಡ ನಡೆದಿದೆ. ಯಾಕೆ ಅಂತ ಅಂದ್ರೆ ಅಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಎಲ್ಲರೂ ಕೂಡ ಒಂದೇ ಗುಡಿಸಲಲ್ಲಿ 6-7 ಜನ ಮಲ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳಿಲ್ಲ, ಸೌಕರ್ಯಗಳನ್ನು ಕೂಡ ಕೊಟ್ಟಿಲ್ಲ. ಜೀವನ ಮಾಡ್ತಾ ಇದ್ದಂತ ಅಲ್ಪ ಸ್ವಲ್ಪ ಜಾಗವನ್ನು ಕೂಡ ಇವರು ಕಿತ್ಕೊಂಡಿದ್ದಾರೆ. ಏನ್ ಮಾಡ್ಬೇಕು ಅಂತ ಇದ್ದಾರೆ, ನಾವೆಲ್ಲಿ ಹೋಗಿ ಬದುಕಬೇಕು, ಏನ್ ಮಾಡ್ಬೇಕು ಅನ್ನೋದು ಆ ಬಡಾವಣೆ ನಿವಾಸಿಗಳ ಗೋಳಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮುಖ್ಯಾಧಿಕಾರಿಗಳನ್ನು ಕೂಡ ಮಾತನಾಡಿಸಿದ ಸಂದರ್ಭದಲ್ಲಿ ನಮಗೆ ಸಚಿವರ ಮತ್ತು ಡಿಸಿ ಅವರ ಆದೇಶ ಆಗಿದೆ, ಅದೇ ರೀತಿ ನಾವು ಇಲ್ಲಿನ ಕೆಲಸವನ್ನ ಮಾಡಿದೀವಿ ಅಂತ. ಇನ್ನೊಂದೇನು ಅಂತ ಅಂದ್ರೆ ಇದುವರೆಗೂ ಕೂಡ ಅದು ಸರ್ಕಾರದ ಆಸ್ತಿ ಅನ್ನೋದಕ್ಕೆ ಯಾವುದೇ ರೀತಿಯ ದಾಖಲೆಗಳಿನ್ನ ಸಿಕ್ಕಿಲ್ಲ. ದಾಖಲೆಗಳು ಕೂಡ ಅವರು ಬಿಡುಗಡೆ ಮಾಡಿಲ್ಲ ಅಧಿಕಾರಿಗಳು. ಆಯ್ತಾ, ಒಂದು ಕಡೆ. ಇನ್ನೊಂದು ಕಡೆ ಕಳೆದ ಎಷ್ಟೋ ವರ್ಷಗಳಿಂದ ಅಂದ್ರೆ 50-60 ವರ್ಷಗಳಿಂದಲೂ ಕೂಡ ಅಲ್ಲಿನ ಜನರು ಅಲ್ಲೇ ವಾಸ ಮಾಡ್ಕೊಂಡು ಬಂದಿರುವಂತದ್ದು. ಈಗ ಏಕಾಏಕಿ ಈ ರೀತಿ ತೆರವು ಮಾಡಿದ್ದಾರೆ ಅಂತ ಅಂದ್ರೆ ಯಾಕೆ, ಏನಿದೆ ಇದರ ಉದ್ದೇಶ ಅನ್ನೋದು ಕೂಡ ಆ ಜನರ ಒಂದು ಪ್ರಶ್ನೆ ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಚಿತ್ರದುರ್ಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಇವರ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ನಿಮ್ಮ ಜೊತೆ ನಾನು ಇರ್ತೀನಿ, ನ್ಯಾಯ ಸಿಗುವವರೆಗೂ ನಾನು ನಿಮ್ಮ ಪರ ಇರ್ತೀನಿ ಅಂತ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಸಿಎಂ ಮನೆ ಮುಂದೆ ಕೂರಲು ನಿರ್ಧಾರ ಮಾಡಿದ್ದಾರೆ, ಸಚಿವರ ಮನೆ ಮುಂದೆ ಕೂರಲು ನಿರ್ಧಾರವನ್ನ ಮಾಡಿದ್ದಾರೆ. ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು, ಕಾನೂನಾತ್ಮಕವಾಗಿ
ನಿಯಮಬದ್ಧವಾಗಿ ನಡ್ಕೊಳ್ಳೋಣ. ಅದಕ್ಕೆ ಆದಂಥ ಪ್ರಾಧಿಕಾರಗಳಿವೆ, ಇಲಾಖೆಗಳಿವೆ. ಇದುವರೆಗೂ ನಿಮ್ಮ ಹೋರಾಟವನ್ನು ನಮಸ್ಕರಿಸ್ತಾ ಎಲ್ಲ ಇಲ್ಲಿ ಅನೇಕರಿದ್ದಾರೆ. ಹಿಂದೆ ಇರ್ಬೇಕು, ಮುಂದೆ ಬರ್ಬಾರ್ದು, ಯಾರು ದಯವಿಟ್ಟು ಅಂದ್ರೆ ಮುಂದೆ ಮುಂದೆ ಬಂದ್ಬಿಡಿ ನೀವು. ಕಾಲುಗಳು ಸರ್, ಕಾಲುಗಳು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ನಿವೇಶನ ರಹಿತರಿಗೆ ನಿವೇಶನ ಸ್ವಲ್ಪ ಎಲ್ಲ ಹಿಂದೆ ಬನ್ನಿ, ಬೇರೆ ಹಿಂದೆ ಬರಬೇಕು, ಹಿಂದೆ ಬರಬೇಕು ಅವ್ರನ್ನ. ಹಿಂದೆ ಇರ್ಬೇಕು, ಮುಂದೆ ಬರ್ಬಾರ್ದು, ಯಾರು ದಯವಿಟ್ಟು ಅಂದ್ರೆ ಮುಂದೆ ಮುಂದೆ ಬಂದ್ಬಿಡಿ ನೀವು. ಕಾಲುಗಳು ಸರ್, ಕಾಲುಗಳು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ನಿವೇಶನ ರಹಿತರಿಗೆ ನಿವೇಶನ ಸ್ವಲ್ಪ ಎಲ್ಲ ಹಿಂದೆ ಬನ್ನಿ, ಬೇರೆ ಹಿಂದೆ ಬರಬೇಕು, ಹಿಂದೆ ಬರಬೇಕು ಅವ್ರನ್ನ. ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಇದ್ದಾರೆ. ಮಹದೇವ್ ಸ್ವಾಮಿ, ಈಗ ಟಿ ನರಸೀಪುರದ ಗೋಪಾಲಪುರ ಬಡಾವಣೆ ನಿವಾಸಿಗಳ ಗುಡಿಸಲುಗಳನ್ನ ತೆರವು ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಕೂಡ ನಡೆದಿದೆ. ಸ್ವಾಮೀಜಿಗಳು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ? ಹೌದು, ಇದು ಗೋಪಾಲ್ಪುರ ನಿವಾಸಿಗಳು ಇತ್ತೀಚೆಗೆ ಒಂದು ಕಳೆದ ಕೆಲ ದಿನಗಳಿಂದ ಪ್ರತಿಭಟನೆ ಮಾಡಿ ಗುಡಿಸಲುಗಳನ್ನ ನಿರ್ಮಾಣ ವಾಸ ಮಾಡ್ತಾ ಇದ್ರು. ಅದೇ ಆ ಗುಡಿಸಲುಗಳನ್ನ ಅಕ್ರಮ ಎಂದು ಪುರಸಭೆ ಮತ್ತೆ ಸಚಿವರ ಆದೇಶದ ಮೇರೆಗೆ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ರು. ಆ ಸಂಬಂಧದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆ ಮಾಧ್ಯಮಗಳಲ್ಲಿ ಬಹಳಷ್ಟು ಸುವಿಸ್ತರವಾಗಿ ವರದಿಗಳನ್ನ ಬಿತ್ತರವಾದ ಹಿನ್ನೆಲೆಯಲ್ಲಿ ಸುವಿಸ್ತರವಾದ ವರದಿಗಳನ್ನ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳು ಇಂದು ಪ್ರತಿಭಟನಾ ಸ್ಥಳಕ್ಕೆ, ಆ ಗುಡಿಸಲು ತೆರವು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ನಂಬರ್ 7ಕ್ಕೆ ಭೇಟಿ ನೀಡಿ ಸಭೆಯನ್ನು ನಡೆಸಿರ್ತಾರೆ. ಅಲ್ಲಿನ ನಿವಾಸಿಗಳ ಆಗುಹೋಗುಗಳು ಮತ್ತೆ ಕಷ್ಟ ಸುಖಗಳು ಮತ್ತೆ ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆಗಳನ್ನ ಆಲಿಸಿ ಅಲ್ಲಿ ಅವ್ರಿಗೆ ಬೆಂಬಲವನ್ನ ಸೂಚಿಸಿರ್ತಾರೆ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನಾದ್ರೂ ಸ್ಪಂದಿಸಿದಾರಾ? ಇಲ್ಲ, ಅಧಿಕಾರಿಗಳು ತೆರವು ಮಾಡಿದ್ದೇ ವಿನಃ ಇದುವರೆಗೂ ಯಾವುದೇ ರೀತಿ ಇಲ್ಲ. ಇತ್ತೀಚೆಗೆ ಒಂದು ಮಾಧ್ಯಮ ವರದಿ ಪ್ರಕಟಣೆ ಮಾಡಿರ್ತಕ್ಕಂಥ ಸಚಿವರು ಅಲ್ಲಿ ಅಕ್ರಮವಾಗಿ ಅಲ್ಲಿ ಸ್ಥಳೀಯರಲ್ಲದ ನಿವಾಸಿಗಳು ಅಲ್ಲಿ ಗುಡಿಸಲನ್ನ ನಿರ್ಮಾಣ ಮಾಡ್ಕೊಂಡಿದ್ರೆ ಹಂಗಾಗಿ ದೂರುಗಳು ಕೇಳಿ ಬಂತು. ಹಂಗಾಗಿ ನಾವು ತೆರವುಗೊಳಿಸಿದ್ದೀವಿ, ತೆರವಿಗೆ ಆದೇಶ ನೀಡಿದ್ದೀವಿ ಅಂತ ಒಂದು ಪತ್ರಿಕಾ ವರದಿಯನ್ನ ಬಿಡುಗಡೆ ಮಾಡಿದರೆ. ಆದ್ರೆ ಅಲ್ಲಿ ಅಕ್ರಮವಾಗಿ ತೆರವು ಮಾಡಿದರೆ, ಅಕ್ರಮವಾಗಿ ನಿವಾಸಿಗಳು ವಾಸ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ತೆರವು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಸಚಿವರು. ಆದ್ರೆ ಅಲ್ಲಿ ಅಕ್ರಮವಾಗಿ ನಿವಾಸಿಗಳು ವಾಸ ಮಾಡಿದರ ಬಗ್ಗೆ ಯಾವ ರೀತಿ ಸಮೀಕ್ಷೆ ಮಾಡಿದ್ರು ಇಲ್ಲ, ಸ್ಥಳಕ್ಕೆ ಅಧಿಕಾರಿಗಳ ನಿಯೋಗವನ್ನ ಕಳಿಸಿ ಅಲ್ಲಿನ ಏನು ವಾಸ್ತವಾಂಶ ಏನಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ರ ಇಲ್ಲ ಪರಿಶೀಲನೆ ಮಾಡಿದ್ರ ಏನೂ ಇಲ್ಲ. ಏಕಾಏಕಿ ತೆರವು ಮಾಡಿರೋದ್ರ ವಿಚಾರವಾಗಿ ಸ್ವಾಮೀಜಿಗಳ ಆದಿಯಾಗ್ಲೂ ಬಹಳಷ್ಟು ಸಂಘಟನೆ, ಆದಿಜಂಬವ ಸಂಘಟನೆ ಇರ್ಬೋದು, ಮತ್ತೆ ಮಾದಿಗ ಕಮ್ಯುನಿಟಿಯ ಸಂಘಟನೆಗಳು ಏನೇನಿದೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತದೆ.
ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಹದೇವ ಸ್ವಾಮಿ. ಕೊಂಡ್ರು ಆಯ್ತು, ನಿಮಿಷ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಅದಾದ್ರೆ ಹಿಂದೆ ಇರ್ಬೇಕು, ಮುಂದೆ ಬರ್ಬಾರ್ದು, ಯಾರು ದಯವಿಟ್ಟು ಅಂದ್ರೆ ಮುಂದೆ ಮುಂದೆ ಬಂದ್ಬಿಡಿ ನೀವು. ಕಾಲುಗಳು ಸರ್, ಕಾಲುಗಳು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಎಲ್ಲ ಹಿಂದೆ ಬನ್ನಿ, ಬೇರೆ ಹಿಂದೆ ಬರಬೇಕು, ಬೇರೆ ಹಿಂದೆ ಬರಬೇಕು ಅವ್ರನ್ನ. ಕೊಂಡ್ರು ಆಯ್ತು, ನಿಮಿಷ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಅದಾದ್ರೆ ಹಿಂದೆ ಇರ್ಬೇಕು, ಮುಂದೆ ಬರ್ಬಾರ್ದು, ಯಾರು ದಯವಿಟ್ಟು ಅಂದ್ರೆ ಮುಂದೆ ಮುಂದೆ ಬಂದ್ಬಿಡಿ ನೀವು. ಕಾಲುಗಳು ಸರ್, ಕಾಲುಗಳು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಎಲ್ಲ ಹಿಂದೆ ಬನ್ನಿ, ಬೇರೆ ಹಿಂದೆ ಬರಬೇಕು, ಬೇರೆ ಹಿಂದೆ ಬರಬೇಕು ಅವ್ರನ್ನ. ಕೊಂಡ್ರು ಆಯ್ತು, ನಿಮಿಷ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಅದಾದ್ರೆ ಹಿಂದೆ ಇರ್ಬೇಕು, ಮುಂದೆ ಬರ್ಬಾರ್ದು, ಯಾರು ದಯವಿಟ್ಟು ಅಂದ್ರೆ ಮುಂದೆ. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಹೋರಾಟಗಾರರಾದಂತ ರವೀಂದ್ರ ಅವರಿದ್ದಾರೆ. ರವೀಂದ್ರ ಅವರೇ ನಮಸ್ತೆ.
ಮೇಡಮ್ ನಮಸ್ತೆ ಮೇಡಮ್. ಈಗ ಟಿ ನರಸೀಪುರದ ಗೋಪಾಲ್ಪುರ ಬಡಾವಣೆ ನಿವಾಸಿಗಳ ಒಂದು ಗೋಳು ಏನಿದೆ ನಮಗ್ ಗೊತ್ತಿದೆ, ತೆರವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಪಾದಯಾತ್ರೆ ಎಲ್ಲ ಮಾಡಿದ್ದಾರೆ. ಸ್ವಾಮೀಜಿ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ನಡೀತಿದೆ ಹೋರಾಟ? ಏನಾದ್ರೂ ಸ್ಪಂದಿಸಿದಾರ ಅಧಿಕಾರಿಗಳು? ಮೇಡಮ್ ಇದುವರೆಗೂ ಯಾವುದೇ ತರದ ಅಧಿಕಾರಿಗಳು ಯಾವುದೇ ತರ ಸ್ಪಂದಿಸ್ತಾ ಇಲ್ಲ. ನಾವು ಆದೇಶ ಕಾಪಿ ಕೊಡಿ ಅಂತ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟರು ಸಹ ಇಷ್ಟು ದಿನ ಆದ್ರೂ ಅವ್ರು ಆದೇಶ ಕಾಪಿ ಕೊಡ್ತಾ ಇಲ್ಲ ಮೇಡಮ್. ಒಂದು. ಎರಡನೇದಾಗಿ ಇದು ದಿನ ನಾವು ಯಾರನ್ನುವೇ ಬನ್ನಿ ನಮ್ಗೆ ಹೋರಾಟ ಮಾಡಿ ಸಹಾಯ ಮಾಡಿ ಅಂತ ಹೇಳಿಲ್ಲ ಮೇಡಮ್. ನಮ್ಮ ಕಷ್ಟ ಕೇಳಿ ಅವರೇ ವಾಲಂಟರಿ ಆಗಿ ಎಲ್ಲರೂ ಬರ್ತಾ ಇದ್ದಾರೆ ಮೇಡಮ್. ಹೋರಾಟಗಾರರು, ಸ್ವಾಮೀಜಿಗಳು ಎಲ್ಲರೂ ಈಗ ಅದು ನ್ಯಾಯಯುತ ಹೋರಾಟ ಆಗಿಲ್ಲ ಅಂದಿದ್ರೆ ಎಲ್ಲ ಬರ್ತಿದಾರೆ ಮೇಡಮ್. ನಮ್ಮದು ನ್ಯಾಯಯುತ ಹೋರಾಟದಲ್ಲಿ ನಾವು 60-70 ವರ್ಷದಿಂದ ಜಾಗ ನಮ್ದು ಅಂತ ನಾವು ಅಲ್ಲಿ ಸ್ವಾಧೀನದಲ್ಲಿದ್ದು ದೇವಸ್ಥಾನ ಇತ್ತು, ಎಲ್ಲ ಇತ್ತು, ಪೂಜೆ ಮಾಡ್ಕೊಂಡಿದ್ದು. ಇವರು ಏಕಾಏಕಿ ಬಂದು ಯಾವುದೇ ಆದೇಶ ಕಾಪಿ ಇಲ್ಲದೆ ಈ ತರ ಹೊಡೆದು ಈ ಜನಗಳನ್ನ ಬೀದಿ ಪಾಡು ಮಾಡಿದಾರಲ್ಲ ಮೇಡಮ್. ಇದ್ರ ವಿರುದ್ಧವಾಗಿ ಇದು ಹೋರಾಟ ನಡೀತಾ ಇದೆ ಮೇಡಮ್. ಕಾನೂನು ಹೋರಾಟ ಮುಂದುವರೆದಿದೆ ಮೇಡಮ್. ಈಗ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ಕೊಂಡು ಮೇಡಮ್ ಮುಂದಿನ ಇನ್ನೂ ತೀವ್ರ ಹೋರಾಟ ಐತಿ. ಈಗ ನಿನ್ನೆ ಬಂದ ಸ್ವಾಮೀಜಿಗಳು ಹೇಳಿದ್ದಾರೆ, ಪಾದಯಾತ್ರೆ ಮೂಲಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಇದನ್ನ ನೀವು ಶೀಘ್ರದಲ್ಲೇ ಬಗೆಹರಿಸಲಿಲ್ಲ ಅಂತಂದ್ರೆ, ಸಚಿವರ ಗಮನಕ್ಕೆ ತಂದು ನೀವು ಬಗೆಹರಿಸಲಿಲ್ಲ ಅಂತಂದ್ರೆ ನಾನು ಸಚಿವರ ಮನೆ ಮುಂದೆ ಉಪವಾಸ ಸತ್ಯಾಗ್ರಹ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ನಾವು ಅವ್ರಿಗೆ ಬೆಂಬಲಿಸ್ತೀವಿ. ಅವ್ರ ಮಾರ್ಗದರ್ಶನ ಹೋಗಕ್ಕೆ ನಾವೆಲ್ಲ ಗ್ರಾಮಸ್ಥರು ರೆಡಿ ಇದೀವಿ ಮೇಡಮ್. ಈಗ ಅಲ್ಲಿರುವಂತ ನಿವಾಸಿಗಳಿಗೆ ತೆರವಂತು ಮಾಡ್ಬಿಟ್ರು. ಹಾ ಮೇಡಮ್. ನಿವಾಸಿಗಳು ಎಲ್ಲಿದ್ದಾರೆ, ಹೇಗೆ ಜೀವನ ಅವ್ರದ್ದು ಅಂತ? ಮೇಡಮ್ ಏನಾಗಿತ್ತು ಅಂದ್ರೆ ಪಕ್ಕದಲ್ಲೇ ಗೋಪಾಲಪುರದ್ದು ಅವ್ರದ್ದು ಹಳೆ ಮನೆಗಳು ಮೇಡಮ್. ತುಂಬಾ ದುರಸ್ತಿರಂತ ಮನೆಗಳು ಮೇಡಮ್. ಅದು ಇಕ್ಕಟ್ಟಿನ ಪರಿಸ್ಥಿತಿ ಇದ್ದಂತ ಮನೆಗಳು. ಅಲ್ಲಿ ಇವತ್ತಿನ ಅವ್ರು ಅಲ್ಲಿದ್ದಾರೆ ಮೇಡಮ್. ಈಗ ಜೊತೆಗೆ ಸಚಿವರು ಒಂದು ಮಾಧ್ಯಮ ಪ್ರಕಟಣೆ ಅಂತ ಕೊಟ್ಟಿದ್ದಾರಂತೆ. ಅಂದ್ರೆ ಅಲ್ಲಿ ಇಲ್ಲದಿರುವಂತ ಜನ ಬಂದು ಗುಡಿಸಲನ್ನ ಹಾಕೊಂಡಿದ್ದಾರೆ, ವಲಸೆ ಬಂದು ಅನ್ನೋ ರೀತಿಯಾಗಿ, ಅದಕ್ಕೆ ತೆರವು ಮಾಡಕ್ಕೆ ಆದೇಶ ಕೊಟ್ಟಿದ್ದೀನಿ ಅಂತ. ಮೇಡಮ್ ಅದನ್ನ ನಾನು ನೋಡಿದೀನಿ. ಇವಾಗ ಇಲ್ಲದವರು ಅಂತಂದ್ರೆ ಈಗ ಅದೇ ಒಂದು ಪೇಪರ್ ಅಲ್ಲಿ ನೀವು ನೋಡ್ಬೋದು, ಬಹುಶಃ ನಿಮ್ಗೆ ಕಳಿಸ್ಕೊಡ್ತೀನಿ ಬೇಕಾದ್ರೆ. ಒಂದು ಕಡೆ ಒಪ್ಕೊಳ್ತಾರೆ ಅವರು, ಹೌದು ಇದು ಇವ್ರಿಗೆ ಸೇರಿದ್ದು, ಪರಿಶಿಷ್ಟ ಜಾತಿ ಇವ್ರಿಗೆ ಸೇರಿದ್ದು, ಇವ್ರಿಗೆ ನಾನು ಮೂಲ ಸೌಕರ್ಯ ಕೊಡಿ ಅಂತ ಹೇಳಿದ್ದೆ, ಯಾವ್ದೇ ತರಕ್ಕೂ ಅವ್ರನ್ನ ದುರಸ್ತಿಗೊಳಿಸ್ಬಿಡಿ, ಅದ್ರ ಬದಲು ಅವ್ರಿಗೆ ಮೂಲ ಸೌಕರ್ಯ ಕೊಡಿ ಅಂತ ಒಂದು ಲೈನ್ ಅಲ್ಲಿ ಹೇಳ್ತಾರೆ ಮೇಡಮ್. ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ, ಅಲ್ಲಿ ಅವರು ಯಾರು ಪರಿಶಿಷ್ಟ ಜಾತಿ ಅವ್ರಲ್ಲ, ಇಲ್ಲಿ ನಿವೇಶನಕ್ಕೆ ಪ್ಲಾನ್ ಮಾಡ್ಕೊ ಬಂದವ್ರೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಕಮ್ಯುನಿಟಿ ಅವ್ರು ಬಂದಿದ್ರು ಮೇಡಮ್ ಅಲ್ಲಿಗೆ? ಯಾವ ಕಮ್ಯುನಿಟಿ ಅವ್ರು ಹಾಕಿದ್ರು? ಇವ್ರ ಹತ್ರ ಇದ್ಮೇಲೆ ಕೊಡ್ಬೇಕಲ್ವಾ, ಅದನ್ನ ಹೇಳ್ಬೇಕಲ್ವಾ? ಇನ್ನೊಂದೇನಂತ ಮೇಡಮ್ ಅಲ್ಲಿ ಏನ್ ಕೇಳಿದ್ರು ಮೇಡಮ್ ಈಗ? ತಾವು ಅದೇ ಸರ್, ಈಗ ಅಲ್ಲಿ ಸಚಿವರ ಏನು ಮಾಧ್ಯಮ ಪ್ರಕಟಣೆ ಇದೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಈ ರೀತಿ ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದಾರೆ ಬೇರೆ ಕಡೆಯಿಂದ ಬಂದಿರೋದ್ರಿಂದ. ಇಲ್ಲ ಮೇಡಮ್, ಈಗ ಅಲ್ಲಿರೋರು ಎಲ್ಲ ಗೋಪಾಲ್ಪುರ ನಿವಾಸಿಗಳು, ಯಾರು ಬೇರೆ ಬರಕ್ಕೆ ಇವ್ರು ಕೊಡ್ಬೇಕಲ್ವ ಮೇಡಮ್? ಬೇರೆ ಬಂದಿರೋರಿಗೆ ಇವ್ರು ಅಲ್ಲಿನ ಪ್ರತಿನಿಧಿನೇ ಕೇಳಿಲ್ಲ. ಅವರು ಜನಪ್ರತಿನಿಧಿನೇ ಅಲ್ಲ, ಪುರಸಭೆ ಸದಸ್ಯರನ್ನ ವಿಶ್ವಾಸ ತಗೊಂಡಿಲ್ಲ. ಅವ್ರ ಹತ್ರ ಗಮನಕ್ಕೆ ತಗೋಬೇಕಾಯ್ತು, ಅವ್ರಿಗೆ ಕೇಳ್ಬೇಕಾಗಿತ್ತು ಯಾರಿದ್ದಾರೆ ಅಲ್ಲಿ ಇರೋ ಅಂತವ್ರಿಗೆ ಮನೆ ಇದೆಯಾ, ಎಷ್ಟು ಅಳತೆ ಉಳ್ಳ ಮನೆ ಇಟ್ಕೊಂಡಿದ್ದಾರೆ, ಯಾವ್ದಾದ್ರು ಒಂದು ಮಾಹಿತಿ ತಗೊಂಡಿದಾರ ಮೇಡಮ್? ಹೊರಗಡೆಯವರಾಗಿದ್ರೆ ಅವ್ರದ್ದು ದಾಖಲಾತಿ ಬಿಡುಗಡೆ ಮಾಡ್ಲಿ. ಅವರು ಇಂಥವ್ರು ಇಲ್ಲಿ ಗುಡಿಸ್ತಾ ಹಾಕೊಂಡಿದ್ರು, ಈ ವ್ಯಕ್ತಿ ಇವು ಗ್ರಾಮಕ್ಕೆ ಸಂಬಂಧಪಟ್ಟವರಲ್ಲ ಅಥವಾ ಈ ಸಮುದಾಯಕ್ಕೆ ಸಂಬಂಧಪಟ್ಟವರಲ್ಲ ಅಂತ ಹೇಳಲಿ ಮೇಡಮ್. ಯಾವ್ದಾದ್ರು ಒಂದು ರಿಪೋರ್ಟ್ ಮಾಡ್ಕೊಂಡಿದಾರ, ತಗೊಂಡಿದಾರ, ಅದಕ್ಕೆ ಯಾರಾದ್ರು ಇದ್ ಮಾಡಿದಾರ, ಅವರು ತೋರಿಸ್ಲಿ. ಅದನ್ನ ಏನು ಇಲ್ಲದೆ ಇವರು ಅವ್ರ ಅಧಿಕಾರ ದರ್ಪ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಮೇಡಮ್? ಖಂಡಿತ ನೋಡುವ ಏನಾಗುತ್ತೆ ಅಂತ. ಧನ್ಯವಾದ ಈಡನ್ ವಾಹಿನಿ ಜೊತೆ ರವೀಂದ್ರ ಅವರೇ. ಏನೋ ಈ ಸಂಬಂಧ ಹೋರಾಟಗಾರರಾದಂತ ರವೀಂದ್ರ ಅವರು ಕೂಡ ಹೇಳ್ತಾ ಇರುವಂತದ್ದು, ನಾವು ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ, ನಾವು ಯಾರ ಬೆಂಬಲ ಕೇಳ್ತಾ ಇಲ್ಲ, ಆದ್ರೆ ನಮ್ಮ ಹೋರಾಟವನ್ನ ನೋಡಿ ಅವರೇ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಂದ್ರೆ ನಮ್ಮ ಹೋರಾಟ ನ್ಯಾಯಯುತವಾಗಿರುವಂತದ್ದು. ಸೊ ಆದ್ರಿಂದ ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಜೊತೆಗೆ ಏನಾದ್ರೂ ಅಧಿಕಾರಿಗಳು ಸ್ಪಂದಿಸ್ತಾರಾ, ತೆರವಂತು ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆ ಏನಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರಾ, ಇಲ್ಲ ಇದೇ ರೀತಿ ಮುಂದುವರಿತಾರಾ, ಕಾದು ನೋಡ್ಬೇಕಿದೆ. ಅದು ನನ್ನ ಸಮುದಾಯದ ಜನ ಮತ್ತು ಗೌರವಾನ್ವಿತ ಮಾಧ್ಯಮದವರು.
ಈ ಕೆಲಸನ, ಈ ಹೋರಾಟವನ್ನ ನೀವು ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಅಂತ ನನಗೆ ಗೊತ್ತು. ಆಮೇಲೆ ಸುಮಾರು ದಿನ ನೀವು ಮುಷ್ಕರ ಹೂಡಿರೋದು ಗೊತ್ತು. ಅದಕ್ಕೆಲ್ಲ ಸರಿಯಾದ ಸಮಂಜಸವಾದ ನ್ಯಾಯ ನಿಮಗೆ ದೊರಕಿಲ್ಲ ಅನ್ನುವಂಥದ್ದು ನಮಗೂ ಗೊತ್ತು, ನಿಮಗೂ ಗೊತ್ತು. ಈಗ ಆಗ್ಬೇಕಾದಂತ ಕೆಲಸ, ಯಾರು ನಿರಾಶ್ರಿತರಿದ್ದೀರ, ನೀವು ಯಾರು ಸೂರಿಲ್ಲದವರಿದ್ದೀರ, ನಮಸ್ಕಾರ, ಯಾರು ಇದುವರೆಗೆಲ್ಲ ಈ ಭಾಗದಲ್ಲಿ ವಾಸ ಮಾಡಲಿಕ್ಕೆ ಇದ್ರಿ ಅಥವಾ ಈ ಪ್ರದೇಶದಲ್ಲಿ ನಮಗೆ ಕೊಡಿ ಜಾಗ ಇಲ್ಲ ಅಂತ ಆಹ್ವಾನನ ಕೇಳ್ಕೊಂಡಿದ್ರಿ, ಅಂಥವರ ಮುಂದೆ ಈಗ ಒಂದು ಕೆಲಸ ಇದೆ. ನಾವು ಯಾರೂ ಕೂಡ ಹೋರಾಟವನ್ನು ಕೈ ಬಿಡಬಾರದು. ಯಾವಾಗ ನೀವು ಹೋರಾಟವನ್ನ ಅಥವಾ ಇದನ್ನ ಬಿಡ್ತೀರಾ, ಆಗ ಫಲಿತಾಂಶ ಸಿಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಕಾನೂನಾತ್ಮಕವಾಗಿ ನಿಯಮಬದ್ಧವಾಗಿ. ಇನ್ನು ಈ ಸಂಬಂಧ ನಮ್ಮ ನ್ಯೂಸ್ ಚಾನೆಲ್ ಅಂದ್ರೆ ನಮ್ಮ ಈಡೆನ್ಸ್ ವಾಹಿನಿ ಕಳೆದ ಒಂದು ವಾರದ ಹಿಂದೆ ಈ ಏನ್ ತಿರುವು ಕಾರ್ಯಾಚರಣೆ ನಡೀತು, ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತು, ಜೊತೆಗೆ ನಿರಂತರವಾಗಿ ಅಲ್ಲಿ ಏನ್ ನಡೀತಾ ಇದೆ ಅಂತ ಅಪ್ಡೇಟ್ಸ್ ಅನ್ನ ಕೊಡ್ತು. ಇದನ್ನ ಗಮನಿಸಿರುವಂತಹ ಸಚಿವರು ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ನನ್ನನ್ನ ಮಾದಿಗ ವಿರೋಧಿ ಎಂದು ಬಿಂಬಿಸುವುದು ಸರಿಯಲ್ಲ ಅಂತ ಒಂದು ಮಾಧ್ಯಮ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನಾನು ಒಮ್ಮೆ ಹೇಳ್ತೀನಿ. ಈಗ ಟಿ ನರಸೀಪುರ ಪುರಸಭೆ ವ್ಯಾಪ್ತಿಗೆ ಒಳಪಡುವ ಗೋಪಾಲಪುರದಲ್ಲಿನ ಪರಿಶಿಷ್ಟ ಜಾತಿಯವರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ನಾನು ಮತ್ತು ಸಂಸದ ಸುನಿಲ್ ಬೋಸ್ ಕ್ರಮ ವಹಿಸಿದ್ದೆವು. ಆದ್ರೆ ಇದನ್ನ ಕೆಲ ಕಿಡಿಗೇಡಿಗಳು ಮಾದಿಗರ ವಿರೋಧಿ ಎಂದು ಬಿಂಬಿಸಿ ಮತ್ತು ಒಳ ಮೀಸಲಾತಿ ವಿಚಾರ ತುರುಕುವ ಪ್ರಯತ್ನ ನಡೆಸಿರುವುದು ಸರಿಯಲ್ಲ ಅಂತ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಆಕ್ಷೇಪಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆಯನ್ನ ನೀಡಿರುವ ಅವರು, ಗೋಪಾಲಪುರ ವಿಷಯದಲ್ಲಿ ವಾಸ್ತವವೇ ಬೇರೆ, ಆದರೆ ಅದನ್ನ ವ್ಯವಸ್ಥಿತವಾಗಿ ಮರೆಮಾಚಿ ನನ್ನ ಮತ್ತು ಸಂಸದರ ವಿರುದ್ಧ ಅಸಹನೆಯಿಂದ ಅಪಪ್ರಚಾರ ನಡೆಸಲಾಗ್ತಿದ್ದು, ಇದನ್ನ ನಾವೆಲ್ಲರೂ ಖಂಡಿಸಬೇಕು ಮತ್ತು ನ್ಯಾಯಬದ್ಧ ನಿಲುವುಗಳ ಪರವಾಗಿ ನಿಲ್ಲಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ಟಿ ನರಸೀಪುರ ಪುರಸಭೆ ವ್ಯಾಪ್ತಿಯ ಗೋಪಾಲ್ಪುರ ಪ್ರದೇಶದಲ್ಲಿ ಹಲವು ಪರಿಶಿಷ್ಟ ಸಮುದಾಯಗಳು ಬಹಳಷ್ಟು ಕಾಲದಿಂದ ವಾಸ ಮಾಡ್ತಿದ್ದು, ಅವರಿಗೂ ದಾಖಲೆಗಳು ಇಲ್ಲದ ಕಾರಣ ಪುರಸಭೆ ಆಡಳಿತದಲ್ಲಿ ತೆರವುಗೊಳ್ಳುವ ಆತಂಕದಲ್ಲಿದ್ದರು. ಬಹುಕಾಲದಿಂದ ವಾಸವಿದ್ದ ಅವರು ಕ್ಷೇತ್ರ ಪ್ರತಿನಿಧಿಸುವ ನನಗೆ ಮತ್ತು ಸಂಸದ ಸುನಿಲ್ ಬೋಸ್ಗೆ ಮನೆಗಳನ್ನ ತೆರವುಗೊಳಿಸುವಂತೆ ಮನವಿ ಮಾಡಿದ್ರು ಅಂತ ಕೂಡ ತಿಳಿಸಿದ್ದಾರೆ. ಹೀಗಾಗಿಯೇ ನಾನು ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆ ನೀಡಿ ಗೋಪಾಲ್ಪುರದಲ್ಲಿ ಬಹುಕಾಲದಿಂದ ವಾಸ ಇರುವ ಕುಟುಂಬಗಳಿಗೆ ದಾಖಲಾತಿ ಒದಗಿಸಬೇಕು, ಜೊತೆಗೆ ಶಿಥಿಲಗೊಂಡ ಮನೆಯಲ್ಲಿ ವಾಸ ಮಾಡುವವರಿಗೆ ಸರ್ಕಾರದ ಮನೆ ಸೌಲಭ್ಯ ಕಲ್ಪಿಸಬೇಕು ಅಂತ ನಿರ್ದೇಶನ ನೀಡಿದ್ದೆ. ಈ ಅಂಶವನ್ನ ಮನಗಂಡ ಹಲವು ಕಿಡಿಗೇಡಿಗಳು ಗೋಪಾಲ್ಪುರದ ನಿವಾಸಿಗಳು ಅಲ್ಲದಿದ್ರು ಅಲ್ಲಿ ತಾತ್ಕಾಲಿಕವಾಗಿ ಶೆಡ್ಗಳನ್ನ ನಿರ್ಮಿಸಿಕೊಂಡು ಪುರಸಭೆ ವ್ಯಾಪ್ತಿಯಲ್ಲಿ ಸಿಗುವ ನಿವೇಶನಕ್ಕಾಗಿ ಪ್ರಯತ್ನ ಪಟ್ಟರು. ಮುಖ್ಯವಾಗಿ ಗೋಪಾಲ್ಪುರದಲ್ಲಿ ಇತ್ತೀಚೆಗೆ ಶೆಡ್ ನಿರ್ಮಿಸಿಕೊಂಡಿರುವ ಜನರಿಗೆ ಈಗಾಗಲೇ ಮನೆ ಇದ್ದು ಅವರೆಲ್ಲ ಅನುಕೂಲಸ್ಥರಾಗಿದ್ದಾರೆ ಅಂತ ಸ್ಥಳೀಯರು ತಿಳಿಸಿರ್ತಾರೆ. ಇನ್ನು ಕೆಲವು ಪುಂಡರು ನಿವೇಶನದ ಆಸೆಗೆ ಬಿದ್ದು ಪರಿಶಿಷ್ಟರ ಹೆಸರಲ್ಲಿ ಬೇನಾಮಿ ನಿವೇಶನ ಪಡೆಯುವ ದುರುದ್ದೇಶದಿಂದ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಹೀಗಾಗಿ ಬಹುಕಾಲದಿಂದ ಗೋಪಾಲ್ಪುರದಲ್ಲಿ ವಾಸವಿದ್ದ ನಿಜವಾದ ಪರಿಶಿಷ್ಟ ಸಮುದಾಯದವರಿಗೆ ತೊಂದರೆ ಆಗಬಾರದು ಎಂಬ ಕಾರಣಕ್ಕಾಗಿ ಅಕ್ರಮವಾಗಿ ಪ್ರವೇಶ ಪಡೆಯಲು ಶೆಡ್ ನಿರ್ಮಿಸಿಕೊಂಡಿದ್ದ ಕಿಡಿಗೇಡಿಗಳಿಗೆ ಎಚ್ಚರಿಕೆ ನೀಡಿ ಅದನ್ನ ತೆರವುಗೊಳಿಸಲು ಕೆಡಿಪಿ ಸಭೆಯಲ್ಲಿ ನಿರ್ಧರಿಸಿ ಅದರಂತೆ ಅಧಿಕಾರಿಗಳು ಆದೇಶ ಹೊರಡಿಸಲಾಗಿದೆ ಅಂತ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸುವ ಮುಖಾಂತರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ಈ ಒಂದು ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈಗ ನಾವು ಅಲ್ಲಿರುವಂತವ್ರನ್ನ ಮಾತನಾಡಿಸಿದಾಗ ಅವ್ರು ಹೇಳ್ತಾ ಇರುವಂತದ್ದು, ಈಗ ಅಲ್ಲಿ ಯಾರೆಲ್ಲ ಗುಡಿಸಲುಗಳು ನಾಶ ಆಗಿದೆ ಅವರೆಲ್ಲರೂ ಕೂಡ ಗೋಪಾಲ್ಪುರದ ನಿವಾಸಿಗಳೇ, ಹಲವಾರು ವರ್ಷಗಳಿಂದ ಇರುವಂತ ಜನರೇ. ಯಾರೋ ಬೇರೆ ಕಿಡಿಗೇಡಿಗಳು ಬಂದು ಇಲ್ಲಿ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಗುಡಿಸಲುಗಳನ್ನ ಹಾಕ್ತಾರೆ ಅಂತ ಅಂದ್ರೆ ಅಲ್ಲಿರುವಂತ ಜನರು ಬಿಡ್ತಾರ? ಇದು ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಈಗ ಈ ಪತ್ರಿಕಾ ಪ್ರಕಟಣೆ ಬಗ್ಗೆ ಕೂಡ ಬಹಳಷ್ಟು ಒಂದಷ್ಟು
ವಾದ ವಿವಾದಗಳು ಆಗ್ತಾ, ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಏನು ಮಂತ್ರಿಗಳು ಇದಕ್ಕೆ ಉತ್ತರಿಸಬೇಕಾಗುತ್ತೆ. ಮಂತ್ರಿಗಳಿಗೊಂದು ಪ್ರಶ್ನೆ. ಸಮಾಜ ಕಲ್ಯಾಣ ಸಚಿವರು ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಗೋಪಾಲ್ಪುರದ ಸರ್ವೆ ನಂಬರ್ 7ರ ಜಾಗದಲ್ಲಿ ಅಕ್ರಮವಾಗಿ ನಿವಾಸಿಗಳಲ್ಲದವರು ಗುಡಿಸಲುಗಳನ್ನ ಹಾಕಿಕೊಂಡಿದ್ದಾರೆ ಅಂತ ಅಲ್ಲಿಯ ಸ್ಥಳೀಯ ಕೆಲವು ವ್ಯಕ್ತಿಗಳೇ ತಮಗೆ ಮತ್ತು ಸಂಸದ ಸುನಿಲ್ ಬೋಸ್ ರವರಿಗೆ ದೂರು ನೀಡಿದ್ದಾರೆ ಅಂತ ಪತ್ರಿಕಾ ಹೇಳಿಕೆ ನೀಡಿದ್ದೀರಿ. ನನ್ನನ್ನು ಮಾದಿಗ ವಿರೋಧಿ ಅಂತ ಬಿಂಬಿಸುವುದು ಸರಿಯಲ್ಲ ಅಂತ ಹೇಳಿದ್ದೀರಿ. ಇನ್ನು ಈ ಸಂಬಂಧ ಒಂದು ಬೇಡಿಕೆ, ತಾವು ದಯಮಾಡಿ ಗೋಪಾಲ್ಪುರದ ನಿವಾಸಿಗಳ ವಿರುದ್ಧ ದೂರು ಕೊಟ್ಟಿರುವ ಇತರೆ ಗೋಪಾಲ್ಪುರದ ನಿವಾಸಿಗಳ ಹೆಸರನ್ನ ಗ್ರಾಮದ ಜನರ ಮುಂದೆ ಬಹಿರಂಗಪಡಿಸಿ. ಇನ್ನೊಂದು ವಿಚಾರ, ಇತರೆ ನಿವಾಸಿಗಳ ಮಾತನ್ನ ಕೇಳುವ ಮೊದಲು ನಿಮ್ಮದೇ ಪಕ್ಷದ ಗೋಪಾಲ್ಪುರ ವಾರ್ಡಿನ ಪುರಸಭೆ ಸದಸ್ಯರಿಂದ ಯಾಕೆ ಮಾಹಿತಿಯನ್ನ ಪಡೆಯಲಿಲ್ಲ? ಜವಾಬ್ದಾರಿಯುತ ದಲಿತ ನಾಯಕರು, ಹಾಲಿ ಸಚಿವರಾಗಿದ್ದೀರಿ, ತಾವು ಯಾಕೆ ಗ್ರಾಮಕ್ಕೆ ಬಂದು ಸತ್ಯ ಸಂಗತಿಯನ್ನ ತಿಳಿಯುವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ? ನಿಮ್ಗೆ ಯಾರಾದ್ರೂ ಒತ್ತಡ ಹಾಕ್ತಿದ್ದಾರೆಯೇ ಅಥವಾ ಭಯಪಡಿಸ್ತಾ ಇದ್ದಾರೆಯೇ? ಇದಕ್ಕೆಲ್ಲ ಮಾನ್ಯ ಸಚಿವರು ಉತ್ತರವನ್ನ ಕೊಡಬೇಕು. ಜೊತೆಗೆ ಈ ಪ್ರಶ್ನೆಗಳಿಗೆ ತಾವು ದಯಮಾಡಿ ಉತ್ತರಿಸಿ ತಮ್ಮ ನಿಲುವು ನಿರ್ಧಾರವನ್ನ ಕೊಟ್ಟರೆ ಅಲ್ಲಿರುವಂತ ಜನರಿಗೊಂದು ಗೊಂದಲ ಏನಿದೆ ಅದು ಕ್ಲಿಯರ್ ಆಗುತ್ತೆ. ನಮಗೆ ಬೇಕಿರೋದು ರಾಜಕೀಯವಲ್ಲ, ಸಮಾನತೆಯ ಬದುಕು ಅಂತ ಶ್ರೀ ಎನ್ ರಾಚಯ್ಯ ಯುವಕರ ಸಂಘ ಗೋಪಾಲ್ಪುರ ಟಿ ನರಸೀಪುರ ಟೌನ್ ಮೈಸೂರು ಜಿಲ್ಲೆ ಇವರು ಸಚಿವರಿಗೆ ಉತ್ತರಿಸಿ ಅಂತ ಅವ್ರು ಕೊಟ್ಟಿರುವಂತ ಪತ್ರಿಕಾ ಪ್ರಕಟಣೆಯ ಮೇಲೆ ಒಂದಷ್ಟು ಬೇಡಿಕೆಗಳನ್ನ ಕೊಟ್ಟಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಏನು ಉತ್ತರವನ್ನ ಕೊಡ್ತಾರೆ ಇದನ್ನ ಕೂಡ ನಾವು ಕಾದು ನೋಡ್ಬೇಕಿದೆ. ಯಾಕೆ ಅಂತ ಅಂದ್ರೆ ಸಚಿವರೇ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿರುವಂತದ್ದು, ಅವರೇ ಒಂದಷ್ಟು ಅಲ್ಲಿರುವಂತ ನಿವಾಸಿಗಳೇ ಹೇಳಿದ್ದಾರೆ ಅಂತ ಏನು ಹೇಳಿದ್ದಾರೆ ಅದನ್ನ ಬಹಿರಂಗ ಪಡಿಸ್ಲಿ. ಅಲ್ಲಿ ಯಾರು ನಿಜವಾಗ್ಲೂ ಕೂಡ ಮೂಲ ನಿವಾಸಿಗಳಿದ್ದಾರೆ ಅಂತಾನು ಗೊತ್ತಾಗ್ಬೇಕು. ಜೊತೆಗೆ ಯಾರು ಮೂಲ ನಿವಾಸಿಗಳಿಲ್ಲ ಅನ್ನೋದು ಗೊತ್ತಾಗ್ಬೇಕಾಗತ್ತೆ. ಅವ್ರ ವಿರುದ್ಧ ಕೂಡ ಯಾವ ರೀತಿ ಕ್ರಮ ಕೈಗೊಳ್ಬಹುದು ಅದನ್ನ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು. ಈಗ ಅಲ್ಲಿರುವಂತವರೇ ಬಂದು ಹೇಳಿದ್ದಾರೆ ಅಂದಾಗ ಅದನ್ನ ಸಚಿವರು ಹೇಳ್ಬೋದಲ್ಲ. ಸೊ ಇವೆಲ್ಲವೂ ಕೂಡ ಈಗ ಬಹಳಷ್ಟು ಗೊಂದಲಮಯವಾಗಿರುವುದು. ಒಟ್ನಲ್ಲಿ ಈಗ ಅಲ್ಲಿನ ಜನರು ದಿನನಿತ್ಯ ಹೋರಾಟಗಳನ್ನ, ಪ್ರತಿಭಟನೆಗಳನ್ನ, ಪಾದಯಾತ್ರೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೆ ಕಾದು ನೋಡೋಣ. ಕಾನೂನಾತ್ಮಕವಾಗಿ ನಿಯಮಬದ್ಧವಾಗಿ ನಡ್ಕೊಳ್ಳೋಣ. ಅದಕ್ಕೆ ಆದಂತ ಪ್ರಾಧಿಕಾರಗಳಿವೆ, ಇಲಾಖೆಗಳಿವೆ. ಇದುವರೆಗೂ ನಿಮ್ಮ ಹೋರಾಟವನ್ನು ನಮಸ್ಕರಿಸ್ತಾ ಎಲ್ಲ ಇಲ್ಲಿ ಅನೇಕರಿದ್ದಾರೆ. ಮೊದಲನೇದಾಗಿ ನಾವು ಗೋಪಾಲ್ಪುರದವ್ರಿಗೆ ಕ್ಷಮೆ ಕೇಳಬೇಕು. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಈ ಸಮಾಜದ ಮುಖಂಡರು, ಅವರೆಲ್ಲ ಪಾಪ ನಿಂತಿದ್ದಾರೆ. ಅವ್ರಿಗೆ ಊರಿನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಎಲ್ಲ ತರಾತುರಿಯಲ್ಲಿ ಚೇರ್ಗಳು ವ್ಯತ್ಯಾಸ ಆಗಿದೆ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಇದು ಪದೇ ಪದೇ ಭಾಷಣ ಮಾಡೋ ವಿಚಾರ ಅಥವಾ ಪದೇ ಪದೇ ಮಾತಾಡೋ ವಿಚಾರ ಅಲ್ಲ. ನಾನು ಎರಡು ವಿಚಾರಗಳು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಒಂದು ವಿಚಾರ ಅಂತೂ ನಿಮ್ಗೆ ಯಾವಾಗ್ಲೂ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ವಕೀಲರಾದಂತ ಪ್ರಕಾಶ್ ಅವರಿದ್ದಾರೆ. ಪ್ರಕಾಶ್ ಅವರೇ ನಮಸ್ತೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಏನು, ಟಿ ನರಸೀಪುರದ ಗೋಪಾಲ್ಪುರ ಬಡಾವಣೆ ನಿವಾಸಿಗಳು ನಿರಂತರವಾಗಿ ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಿನ್ನೆ ಕೂಡ ಪಾದಯಾತ್ರೆ ಮಾಡಿದ್ದಾರೆ, ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ? ಮೇಡಮ್, ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಿನ್ನೆ ಕೋಡಿಹಳ್ಳಿ ಬೃಹನ್ ಮಠದ ಶ್ರೀ 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 ಷಡಕ್ಷರಿ ಮುನಿ ಸ್ವಾಮೀಜಿಗಳು ಗ್ರಾಮಕ್ಕೆ ಭೇಟಿ ನೀಡಿದ್ರು. ಸ್ವಾಮೀಜಿಗಳು ಬರೋ ವಿಷಯ ನನಗೆ ಹಿಂದಿನ ದಿನ ಮಾಹಿತಿ ಸಿಕ್ಕಿತ್ತು. ಈ ವಿಷಯವನ್ನ ಲಿಖಿತವಾಗಿ ಒಂದು ದಿನ ಮುಂಚಿತವಾಗಿ ತಾಲೂಕು ದಂಡನಾಧಿಕಾರಿ ತಹಶೀಲ್ದಾರ್ ಸುರೇಶ್ ಆಚಾರ್ ಅವ್ರ ಗಮನಕ್ಕೆ ತಂದಿದ್ವಿ. ಅಲ್ಲಿಯ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ ಅವ್ರ ಗಮನಕ್ಕೆ ತಂದಿದ್ವಿ. ಇಷ್ಟು ಕೊಟ್ಟು ಇಷ್ಟು ಹೇಳಿ ಅವರಿಗೆ ಮುಂಚಿತವಾಗಿ ಇಂಟಿಮೇಟ್ ಮಾಡಿದ್ರು. ನಿನ್ನೆ ತಹಶೀಲ್ದಾರ್ ಅವರು ಕಚೇರಿಯಲ್ಲಿ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ, ಬಹುಶಃ ಇದನ್ನ ಹೋರಾಟನೋ ಅಥವಾ ಸಾಂವಿಧಾನಿಕವಾಗಿ ಒಂದು ಹಕ್ಕನ್ನ ಪ್ರತಿಪಾದಿಸುವ ದನಿಗಳನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ. ಅವ್ರಿಗೆ ಅರ್ಥ ಆಗ್ತಿಲ್ಲ ಮೇಡಮ್ ಇದು ಏನಾಗಿದೆ. ಆರಂಭದಲ್ಲಿ ಈ ವಿಷಯ ಪೊಲೀಸರು
ಆ ಗ್ರಾಮದ ಜನರ ಮೇಲೆ ನಡೆಸಿದಂತಹ ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಕೃತ್ಯವಾಗಷ್ಟೇ ಕಾಣಿಸ್ತಾ ಇದ್ದದ್ದು. ಕಾನೂನು ತಿಳಿದವರು, ಸಂವಿಧಾನ ತಿಳಿದವರು ಅದನ್ನ ಅಲ್ಲಿ ಪ್ರವೇಶ ಕೊಟ್ಟಾಗ ಅದು ಗೋಪಾಲ್ಪುರ ಗ್ರಾಮ ವರ್ಸಸ್ ತಾಲೂಕು ಆಡಳಿತ ಅನ್ನೋದಿತ್ತು. ಯಾರು ಸರಿ ಅನ್ನೋ ತರದಲ್ಲಿ ಇಲ್ಲಿ ವಾಹಿನಿಗಳಲ್ಲಿ ಈ ವಿಷಯ, ಈ ದುಷ್ಕೃತ್ಯ ಬಿತ್ತರವಾದ ಮೇಲೆ ನಾಡಿನಾದ್ಯಂತ, ರಾಜ್ಯದಾದ್ಯಂತ ಧಾರ್ಮಿಕ ಮುಖಂಡಗಳು ಜಾತಿಗಳನ್ನು ಮೀರಿ, ನಾಟ್ ಓನ್ಲಿ ದಲಿತ ಮಠಗಳು ಅಥವಾ ಆದಿಜಾಂಬವ ಮಠಗಳು, ಮತ್ತೊಂದು ಮಠಗಳು ಅಲ್ಲ, ಎಲ್ಲಾ ಜಾತಿಯ, ಎಲ್ಲಾ ಮಠದ, ಧರ್ಮದ ಪರವಾಗಿರುವಂತ ಎಲ್ಲಾ ಮನಸ್ಸುಗಳು ಈ ವಿಚಾರಕ್ಕೆ ಸ್ಪಂದಿಸ್ತಾ ಇದೆ. ನನಗೂ 10 ಆರ್ಕಲ್ಗಳು ಬರ್ತಾ ಇದೆ, ಹೀಗಂತೆ ನಾವು ಬರ್ತೀವಿ ಅಂತ. ನಮಗೆ ಏನಾಗುತ್ತೆ ಮೇಡಮ್, ಅದನ್ನ ಒಂದು ಸಮಸ್ಯೆ ಫೈನಲ್ ಅಲ್ಟಿಮೇಟ್ ಆಗಿ ಅಲ್ಲಿರೋ ಬಡವರ ಬದುಕು ಹಸನಾಗ್ಬೇಕು ಮೇಡಮ್ ಅನಿಸ್ತದೆ ಇವರಿಗೆ. ಹಾಗಾಗಿ ಮತ್ತೊಂದು ಅವಕಾಶ ಕೊಟ್ಟು ಅದನ್ನ ಮನವಿ ಅಂತ ಹೇಳಿದಾಗ ತಹಶೀಲ್ದಾರ್ ಅವರು ಅದನ್ನ ಸ್ವೀಕರಿಸೋಕಿರ್ಲಿಲ್ಲ. ಅವ್ರು ಇರ್ಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮುಂಚಿತವಾಗಲೇ ಹೇಳ್ಬೋದಾಗಿತ್ತು. ಅವರು ನನ್ಗೆ ಈ ತರ ಜರೂರತ್ ಇದೆ, ತಾವು ಬರ್ಬೋದಾ, ಇಲ್ಲ ಜಾಗಕ್ಕೆ ನಾನು ಬರಲ್ಲ, ಇಲ್ಲ ಫೋನಲ್ಲಿ ನಾನು ಮಾತಾಡ್ಲಾ, ಅವ್ರ ಉದ್ದೇಶ ಏನಿತ್ತು ಅಥವಾ ಅವ್ರಿಗೆ ಅದು ಏನು ಒತ್ತಡ ಇತ್ತು ನನಗೆ ಗೊತ್ತಿಲ್ಲ, ಅದನ್ನ ಮಾಡಿದರೆ. ಎಣಿಯೋ ನಾವು ಬಂಧುವಿ ಮುಕ್ತ ಮೋರ್ಚಾ ಅಂತೇಳಿ ಒಂದು ಕೇಸನ್ನು ಹೋಗ್ತೀವಿ, ಒಂದು ಜಡ್ಜ್ಮೆಂಟ್ ಇದೆ ನಮ್ಮಲ್ಲಿ. ಎಲ್ಲೋ ಒಂದು ಕಡೆ ಕೂಲಿ ಕಾರ್ಮಿಕರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಪೋಸ್ಟ್ ಕಾರ್ಡ್ ಬರೆದ್ರೆ ಆ ಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯ ಅದನ್ನ ರಿಟ್ ಪಿಟಿಷನ್ ಕನ್ಸಿಡರ್ ಮಾಡುತ್ತೆ. ಈ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ನೀವು ಏನ್ ಬರೀತೀರಾ ಅನ್ನೋದು ಮುಖ್ಯನೇ ಹೊರತು, ನೀವು ಕೇಳ್ತಿರೋ ಕೋರಿಕೆ ನ್ಯಾಯವಾಗಿದೆ ಅನ್ನೋದು ಮುಖ್ಯನೇ ಹೊರತು, ನೀವು ಯಾರ ಕೊಟ್ರೆ ಏನ್ ಮಾಡಿದ್ರೆ ಅನ್ನೋದು ಅಲ್ವೇ ಅಲ್ಲ. ಅದು ಎಲ್ಲಿ ತಲುಪಬೇಕೋ, ಬರವಣಿಗೆ, ಕಾನೂನು, ಹೋರಾಟಗಳು ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪುತ್ತೆ. ಇದು ಒಂದು ವಿಷಯ ಮೇಡಮ್. ಎರಡನೇ ವಿಷಯ ಆಕ್ಷನ್ ಅಂಡ್ ರಿಯಾಕ್ಷನ್ ತರ ಆಗಿದೆ. ಈಗ ಅವ್ರು ಏನ್ ಹೇಳಿದ್ರು, ತಾಲೂಕು ಆಡಳಿತದವ್ರು ಬಂದು ಮುಖ್ಯ ಅಧಿಕಾರಿಗಳು ಅವರು ನಮ್ಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಇತ್ತು, ಇದನ್ನ ಅನ್ನಾಥರೈಸ್ ಅಂತ. ಈಗ ಏನಾಗಿದೆ, ಈ ವಾಹಿನಿಗಳಲ್ಲಿ ನಿಮ್ಮಂತಹ ಪ್ರಬುದ್ಧ ಮತ್ತು ನಿಷ್ಪಕ್ಷಪಾತ ವಾಹಿನಿಗಳು ಏನ್ ವರದಿ ಮಾಡ್ತಿದೆ, ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಸ್ಟಾರ್ಟ್ ಆಗಿದೆ. ಈಗ ಅಲ್ಲಿ ಪಬ್ಲಿಕ್ ಏನ್ ಮಾಡ್ತಾ ಇದಾರೆ, ನನ್ನ ಆಫೀಸ್ಗೆ ಖುದ್ದಾಗಿ ನನಗೆ ಟಿ.ನರಸೀಪುರದಲ್ಲಿ ನಡೆದಿರುವಂತ ಅಕ್ರಮ ಕಟ್ಟಡಗಳ ಏನೇನೆಲ್ಲ ಕನ್ಸ್ಟ್ರಕ್ಷನ್ಸ್ ಆಗಿದೆ ಎಲ್ಲಾ ದಾಖಲೆಗಳನ್ನ ತಂದು ಕೊಡ್ತಾ ಇದಾರೆ. ಸರ್ ಇದ್ರ ಬಗ್ಗೆ ಹೋರಾಟ ಮಾಡಿ, ಒಂದು ಜನಜಾಗೃತಿ ಆಗ್ಲಿ, ಒಂದು ಅಭಿಯಾನ ಆಗ್ಲಿ. ಇದು ಭ್ರಷ್ಟಾಚಾರದ ವಿರುದ್ಧ ಇದೊಂದು ಜನಾಂದೋಲನ, ಜನಾಕ್ರೋಶ ರೂಪುಗೊಳ್ಳಿ ಅಂತ ಕಾಯ್ತಾ ಇದಾರೆ ಮೇಡಮ್. ಇದ್ರು ಬರ್ತಾ ಇದಾರೆ. ಇನ್ಫ್ಯಾಕ್ಟ್ ನನಗೆ ಮನೆಗೆ ಹೋಗಿ ಊಟ ಮಾಡೋದು 12:30 1 ಗಂಟೆ ಆಗ್ತದೆ ನನಗೆ. ಆ ಡಾಕ್ಯುಮೆಂಟ್ಗಳು ನೋಡೋದು, ಸ್ಕ್ರೂಟನೈಸ್ ಮಾಡೋದು, ಗೋಪಾಲ್ಪುರದ ಸಮಸ್ಯೆ ಬಗೆಹರಿಸ್ಬೇಕಾ, ಇಡೀ ತಾಲೂಕಿನ ಸಮಸ್ಯೆ ಬಗೆಹರಿಸ್ಬೇಕಾ, ಅದು ಒಂದ್ ರೀತಿ ತುಂಬಾ ಇದಾಗಿದೆ. ಆಮೇಲೆ ರೈತ ಪರ ಹೋರಾಟಗಾರಗಳು ಬರ್ತಾ ಇದಾರೆ. ಇಲ್ಲ ಸರ್, ಒಂದ್ ದನಿ ಎತ್ತಿದ್ವಿ, ದನಿ ಎತ್ತಾಗ ನಮ್ಮದು ಹಿಂಗೆ ಹತ್ತಿಕ್ಕೂ ಪ್ರಯತ್ನ ಮಾಡಿದ್ರು, ದಯಮಾಡಿ ಇದ್ರ ಬಗ್ಗೆ ಎಲ್ಲ ತಗೊಂಡ್ ಬನ್ನಿ, ಕಟ್ಟೆ ನಿಲ್ಸಿ ಅಂತ ಹೇಳ್ತಾ ಇದಾರೆ. ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗಳು ಮೆಟ್ಲಾಗ್ತಾ ಇದೀವಿ, ಗೊತ್ತಿಲ್ಲ ಮೇಡಮ್ ಎಲ್ಲಿ ಹೋಗುತ್ತೆ ಅಂತ. ಇದೇನಾಗಿದೆ, ಇದು ಕಂಪ್ಲೀಟ್ ತಾಲೂಕು ಆಡಳಿತ, ಅದು ದುರವಸ್ಥೆ, ಅದ್ರ ಅವ್ಯವಸ್ಥೆ ಅನಾವರಣ ಆಗ್ತಾ ಇದೆ. ಅನಾವರಣ ಆಗ್ತದೆ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಗಳು ಫೋನ್ ಮಾಡ್ತಾ ಇದಾರೆ. ಸರ್ ನಮ್ಗೊಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ, ನಮ್ಗೊಂದಷ್ಟು ಏನೋ ಇದಿದೆ, ನಾವು ಓಪನ್ ಆಗಿ ಮಾತಾಡಕ್ಕಲ್ಲ, ಮಾತಾಡಕ್ಕಲ್ಲ, ನೀವು ನ್ಯಾಯವಾದಿಗಳು ಮಾತಾಡಿ ಅಂತ ಕೇಳ್ತಿದ್ದಾರೆ. ನಾವಂತೂ ಮುಕ್ತವಾಗಿ ನಾವು ಅದಕ್ಕೆ ತೆರ್ಕೊಂಡಿದೀವಿ ಮೇಡಮ್. ನಮ್ಮ ಹೋರಾಟ ಮಾನವ ಹಕ್ಕುಗಳ ಪರ, ಸಂವಿಧಾನ ಪರ, ಭ್ರಷ್ಟಾಚಾರದ ವಿರುದ್ಧ. ಅದು ಎಲ್ಲೇ ಆಗ್ಲಿ, ಹೇಗೆ ಆಗ್ಲಿ, ನಾವು ಸದಾ ಅದ್ರ ವಿರುದ್ಧ ನಿಯಂತ್ರಿಸಲು ಸಿದ್ಧ ಇದ್ದೀವಿ. ಸಾಂವಿಧಾನಿಕವಾಗಿ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ನಿಮ್ಮಂತ ವಾಹಿನಿಗಳ ಸಹಕಾರ, ಸಲಹೆ ನಮ್ ಜೊತೆಗಿರುತ್ತೆ ಅನ್ನೋ ಧೈರ್ಯದ ಮೇಲೆ ನಾವು ಮುಂದುವರಿತಾ ಇದೀವಿ ಮೇಡಮ್. ಖಂಡಿತ ಪ್ರಕಾಶ್ ಅವರು, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ನಿಮ್ಮ ಗಮನಕ್ಕೆ ಬಂದಿರುತ್ತೆ, ಸಚಿವರು ಒಂದು ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಹೌದು ಮೇಡಮ್, ನೀವು ನೋಡಿರ್ಬೋದು. ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಅವರು ಹೇಳಿದ್ದಾರೆ. ಇಲ್ಲಿ ಅಕ್ರಮವಾಗಿ ಕೆಲವರು ನೆಲೆಸಿದ್ದಾರೆ, ಅಕ್ರಮವಾಗಿ ಮೀಸಲುಗಳನ್ನು ಯಾರು ಹಾಕೊಂಡಿದ್ರು ಅಂತವ್ರನ್ನ ನಾವು ತೆರವು ಮಾಡಕ್ ಆದೇಶ ಕೊಟ್ಟಿರುವಂತದ್ದು, ಅಲ್ಲಿರುವಂತಹ ನಿವಾಸಿಗಳೇ ನನಗೆ ದೂರು ಕೊಟ್ಟಿದ್ದಾರೆ ಅಂತ. ಇದ್ರ ಬಗ್ಗೆ ಮೇಡಮ್, ನಿನ್ನೆ ಒಂದು ಮಾಧ್ಯಮ ಅಭಿಯಾನ ಸ್ಟಾರ್ಟ್ ಆಗಿದೆ ಮೇಡಮ್. ನಾನು ಅದೇ ತಮ್ಮ ವಾಹಿನಿಗೂ ಅದನ್ನ ಕಳಿಸ್ಕೊಡ್ತೀನಿ. ಮಂತ್ರಿಗಳೇ ಉತ್ತರಿಸಿ ಅಂತ ಅಲ್ಲಿ ಗ್ರಾಮಸ್ಥರು ಕೇಳ್ತಾ ಇದಾರೆ. ಅವ್ರು ಏನಂತ, ಹೌದು ಸ್ವಾಮಿ, ಯಾರೋ ಅಲ್ಲಿ ಗ್ರಾಮಸ್ಥರು ಯಾರೋ ಕೊಟ್ಟಿದ್ರು ಅಂತಂದ್ರೆ, ಲೆಟ್ ವಿ ಎಕ್ಸ್ಪೋಸ್ ದಮ್ ಇನ್ ಫ್ರಂಟ್ ಆಫ್ ದಿ ಪಬ್ಲಿಕ್, ನಾಟ್ ಇನ್ ಫ್ರಂಟ್ ಆಫ್ ದಿ ಗೋಪಾಲ್ಪುರ ಮಾದಿಗಾಸ್. ನೀವೇನಾಗಿದೆ, ಇಡೀ ನರಸೀಪುರದ ಅದು ಇಡೀ ಜಿಲ್ಲೆಯಲ್ಲಿರುವಂತ ಸಮಸ್ತ ಜಾತ್ಯತೀತ ಮನಸ್ಸುಗಳ ಮುಂದೆ ಅವ್ರು ಎಕ್ಸ್ಪೋಸ್ ಮಾಡ್ಬೋದಾಗಿತ್ತಲ್ಲ. ಇಂಥವ್ರು ಹೇಳಿದೆ ಮೇಡಮ್, ನಾನ್ ಭ್ರಷ್ಟಾಚಾರ ಪ್ರಶ್ನಿಸೋದಕ್ಕೆ ಅದೇ ಊರೋನಾಗಿರ್ಬೇಕು ಅಂತೇನಿಲ್ಲ, ಅಲ್ಲೇ ವಾಸಿ ಆಗಿರ್ಬೇಕು ಅಂದ್ರೆ, ಈ ದೇಶದ ಪ್ರಜೆ ಆಗಿದ್ರೆ ಸಾಕು. ಕಾನೂನು ಅದು ಹೇಳುತ್ತೆ, ಜೂರಿಸ್ಪ್ರುಡೆನ್ಸ್ ಅದು ಹೇಳುತ್ತೆ, ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅದು ಹೇಳುತ್ತೆ, ಈ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ಕರಪ್ಷನ್ ಆದ್ರೂ, ಏನದು ಇಲ್ಲಿಗಲ್ ಆಕ್ಟಿವಿಟೀಸ್ ಆಯ್ತು ಅಂತ, ಯು ಶುಡ್ ರೈಸ್ ಯುವರ್ ವಾಯ್ಸ್ ಅಂತ.
ಅದಕ್ಕೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಕೊಟ್ಟರು ಬಾಬಾ ಸಾಹೇಬ್ರು. ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡೋದಕ್ಕಲ್ಲ ನಾನು, ಅಲ್ವಾ? ಸೊ ಹಾಗಾಗಿ ಆಗಿತ್ತು ಅಂತಂದ್ರೆ ಮಾನ್ಯ ಮಂತ್ರಿಗಳಿಗೆ ಅಡೆತಡೆ ಇದ್ದಿದ್ದಾವ್ರಿ ಮೇಡಮ್. ಅವ್ರಿಗೆ ಯಾರೋ ಎದುರಿಸಿದ್ರ, ಒತ್ತಡ ಹಾಕಿದ್ರ? ಇಲ್ವಲ್ಲ. ಅವ್ರ ಕೈ ಕೆಳಗೆ 10 ಜನ KS ಆಫೀಸರ್ಸ್ IAS ಆಫೀಸರ್ಸ್ ಇರ್ತಾರಲ್ಲ, ಸಮೀಕ್ಷೆ ಮಾಡಿಸಬಹುದಾಗಿತ್ತಲ್ಲ. ಅಲ್ಲಿ ಸ್ಥಳೀಯ ದಲಿತರಿಲ್ಲ ಅಂದ್ರೆ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಗಳನ್ನ ಕಲೆಕ್ಟ್ ಮಾಡಬಹುದಾಗಿತ್ತಲ್ಲ, ಅವ್ರ ಆಧಾರ್ ಕಾರ್ಡ್ ಅನ್ನ ಕಲೆಕ್ಟ್ ಮಾಡಬಹುದಾಗಿತ್ತಲ್ಲ, ಅಲ್ವಾ? ಮತ್ತೆ ಈಗ ಅವ್ರಿಗೊಂದು ಬದ್ಧತೆ. ಈಗ ಅವ್ರು ಹೇಳಿದಾರೆ ಇಲ್ಲ ಅದ್ರಲ್ಲಿ ಕಂಪ್ಲೇಂಟ್ ಕೊಟ್ರು ಅಂತ ಹೇಳ್ಬೇಕು. ಅವ್ರು ಹೇಳ್ತಾರೆ ಸಚಿವರಿಗೆ ಸಂಸದರಿಗೆ ಬಂತು ಅಂತ. ಮೇಡಮ್ ಸುಮ್ಮನೆ ಓವರ್ ಆಗಿ ಬಂದ್ರೆ ಅವ್ರು ಕೇಳ್ಬಿಡ್ತಾರ? ಅದಕ್ಕೆ ಇವ್ರು ಏನ್ ಹೇಳ್ದಂಗಾಯ್ತು ಅಂದ್ರೆ ಇವ್ರಿಗೆ ಯಾರೋ ಒಂದು ಬಾಯಿ ಮಾತಲ್ಲಿ ಕಂಪ್ಲೇಂಟ್ ಕೊಟ್ರೆ ಬಾಯಿ ಮಾತಲ್ಲಿ ಯಾರಿಗೋ ಏನ್ ಹೇಳ್ತಾರೆ, ಅವ್ರು ಬಂದು ಬುಲ್ಡೋಜರ್ ನುಗ್ಗಿಸ್ತಾರೆ. ಅವರು ಬಾಯಿ ಮಾತಲ್ಲಿ ಹೇಳ್ಬೋದಾಗಿತ್ತಲ್ಲ, ತೆರವುಗೊಳಿಸಿ ಇದ್ ಹೇಳಿ ಹೀಗೆ ಹೇಳಿ ಈ ತರದ್ ಏನೋ ಒಂದು ಸಮಸ್ಯೆ ಇದೆ, ಈ ತರದ್ ಏನೋ ಒಂದು ಊಹಾಪೋಹ ಇದೆ, ಸ್ಪಷ್ಟನೆ ಕೊಡಿ. ಮೇಡಮ್ ಈ ದೇಶದಲ್ಲಿ ಒಬ್ಬ ಕೊಲೆ ಆರೋಪಿ ಇರ್ತಾನಲ್ಲ ಮೇಡಮ್, ಅವನನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಅರೆಸ್ಟ್ ನೋಟಿಸ್ ಕೊಡ್ತಾರೆ. ಅವನಿಗೆ ವಿತೌಟ್ ವಾರೆಂಟ್ ನೀವು ಅರೆಸ್ಟ್ ಮಾಡ್ತೀನಿ, ಅವನೊಂದು ಅರೆಸ್ಟ್ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಅದನ್ನ ಸಂಬಂಧಿಕರಿಗೆ ಇಂಟಿಮೇಟ್ ಮಾಡ್ತಾರೆ. ನೋಡಪ್ಪ ನಿಮ್ಗೆ ಲೀಗಲ್ ರೆಪ್ರೆಸೆಂಟೇಟಿವ್ ಇಟ್ಕೋ, ನಿನ್ ಪರವಾಗಿ ಹೋರಾಟ ಮಾಡೋದು ನಿಮ್ಗೆ ಹಕ್ಕಿದೆ, ನಿಮ್ಗೆ ಹ್ಯೂಮನ್ ಇದು ಫಂಡಮೆಂಟಲ್ ರೈಟ್ಸ್ ಇದೆ ಅಂತ ಹೇಳ್ತಾರೆ. ಕೊಲೆ ಆರೋಪಿಗೆ ಸಂವಿಧಾನ ಕಡೆ ಫಂಡಮೆಂಟಲ್ ರೈಟ್ಸ್ ಇದೆ, ಮೂಲಭೂತ ಹಕ್ಕಿದೆ ಅಂತಂದ್ರೆ ಅಲ್ಲಿ ಗುಡಿಸ್ಲಾಕೊಂಡು ಬದುಕಿರೋ ಜನಗಳಿಗೆ ಮೂಲಭೂತ ಹಕ್ಕಿಲ್ವಾ? ಅಂದ್ರೆ ಇಷ್ಟು ಸಣ್ಣ ವಿಷಯನ ನಾವು ಜನಪ್ರತಿನಿಧಿಗಳಿಗೆ ಪಾಠ ಮಾಡ್ಬೇಕಾ? ನಾವು ಜನಪ್ರತಿನಿಧಿಗಳು ಪಾಠ ಮಾಡ್ಬೇಕಾ ಮೇಡಮ್? ಅಥವಾ ಮಂತ್ರಿಗಳಿಗೆ ಗೊತ್ತಿಲ್ವಾ, ಸಂಸದರಿಗೆ ಗೊತ್ತಿಲ್ವಾ ಸಂವಿಧಾನ, ಮೂಲಭೂತ ಹಕ್ಕುಗಳು ಗೊತ್ತಿಲ್ವಾ? ದಿನ ಬೆಳಗಾದ್ರೆ ಈ ದೇಶ ನಡೀತಾರದೇನು ಸಂವಿಧಾನ ಚರ್ಚೆ. ಒಂದ್ ಕಡೆ ಏನ್ ಹೇಳ್ತಾರೆ, ಸಂವಿಧಾನ ಅಂಚಿನಲ್ಲಿದೆ, ಸಂವಿಧಾನ ಅಳಿವಿನ ಅಂಚಿನಲ್ಲಿದೆ, ಯಾರೋ ಸಂವಿಧಾನ ತಗೊಂಡ್ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ. ಇಂಥವ್ರು ಹೇಳ್ತಾರೆ ಇಲ್ಲ ನಾವು ಸಂವಿಧಾನ ರಕ್ಷಿಸ್ತೀವಿ, ನಾವು ಸಂವಿಧಾನದ ಪರ ಅಂತ ಹೇಳ್ತಾರೆ. ಹಾಗಿದ್ರೆ ಇಬ್ಬರಿಗೂ ಸಂವಿಧಾನ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ, ಇಬ್ರು ಸಂವಿಧಾನದ ಬಗ್ಗೆ ಬ್ಲೈಂಡ್ ಆಗಿ ಮಾಡ್ತಾರೆ ಅಂತ ಆಯ್ತು ಅಲ್ಲಿಗೆ. ಸೊ ಹಾಗಾಗಿ ನಮ್ಮಂತವ್ರ ಕರ್ತವ್ಯ ಮೇಡಮ್. ಯಾಕಂತಂದ್ರೆ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರುವವರಲ್ಲ, ಯಾವುದೇ ರಾಜಕೀಯ ಮುಖಂಡರ ಜೊತೆ ಒಡನಾಡಿಗಳು ಅಲ್ಲ, ಯಾವುದೇ ರಾಜಕೀಯ ಫಲಾಪೇಕ್ಷೆ ಇಲ್ಲ, ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಪ್ರಾಥಮಿಕ ಸದಸ್ಯತ್ವನೂ ಇಲ್ಲ. ನಮ್ಮ ಉದ್ದೇಶ, ನನ್ನ ಹೋರಾಟದ ಉದ್ದೇಶ ಇಷ್ಟೇ. ನಾನು ಈ ದೇಶದ ಪ್ರಜೆ. ನಾನು ಹುಟ್ಟೋಕ್ಕಿಂತ ಮುಂಚೆ ಈ ದೇಶ ಇತ್ತು, ನನ್ನ ಸತ್ತ ಮೇಲೆ ಈ ದೇಶ ಇರುತ್ತೆ. ಆ ದೇಶದಲ್ಲಿರೋ ಪ್ರತಿ ಜನ ಜಾತ್ಯತೀತವಾಗಿ ಸುಭಿಕ್ಷವಾಗಿರ್ಬೇಕು. ನಾವು ಈ ಹೋರಾಟನ ಮೇಡಮ್ ಇದೇನೋ ಗೋಪಾಪುರದ ವಿಚಾರ ಅಂತ ಏನೋ ವಿಚಾರ, ಅದು ಬಾಲಿಶ್ ಅವರು ಒಂದೊಂದ್ಸಲ ಅನ್ಸುತ್ತೆ ನನಗೆ, ಯಾಕೆ ಬಾಲಿಶ್ ಅವರು ಹೇಳಿಕೆ ಕೊಡ್ತಾರೆ ಯಾಕೆ ಅಂತ. ಈಗ ಅದೇ ಗ್ರಾಮದಲ್ಲಿರುವಂತ ಯುವಕರುಗಳು ಅವ್ರದೇ ಸಮುದಾಯಕ್ಕೆ ಸೇರಿದಂತ RSO ವಿರುದ್ಧ ಈ ಹಿಂದೆ ಫೈಟ್ ಮಾಡಿದ್ರು. ವಿವೇಕಾನಂದ ನಗರ 2ನೇ ಸ್ಟೇಜ್ ಅನ್ನ ಅಕ್ರಮವಾಗಿ ಕನ್ಸ್ಟ್ರಕ್ಟ್ ಮಾಡಿ ಗೌರ್ಮೆಂಟ್ ಕಟ್ಟಬೇಕಾದಂತ ರೆವಿನ್ಯೂನ ತಪ್ಪಿಸಿದ್ದಾರೆ, ಮೋಸ ಮಾಡಿದ್ದಾರೆ, ಇಲ್ಲಿಗಲ್ ಲೇಔಟ್ ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಲೋಕಾಯುಕ್ತ ಸಂಸ್ಥೆ ಫೈಂಡಿಂಗ್ ಕೊಟ್ಟು ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ಮುಂದೆ ಇದಿದೆ, ಆಕ್ಷನ್ ಇದೆ. ಪ್ರೂವ್ ಆಗಿರೋ ಕೇಸಸ್ ಗಳ ನೀವು ಆಕ್ಷನ್ ತಗೊಳಕ್ಕಾಗಿಲ್ಲ ಮೇಡಮ್. ಪ್ರೂವ್ ಆಗಿರೋ ಕೇಸಸ್ ಅದು ಎನ್ಕ್ವೈರಿ ಆಗಿ ಲೋಕಾಯುಕ್ತ ಸಂಸ್ಥೆ ಮಾಡುವಂತ ಎನ್ಕ್ವೈರಿ ಇವ್ರಿಗೆ ಅದ್ರ ಸ್ಪಷ್ಟನೆ ಬೇಕಾ? ಅದಕ್ಕಾಗಿ ಸುಳ್ಳು ಅದು. ಅಲ್ಲಿ ಸ್ಥಳೀಯ ಹುಡುಗರುಗಳೇ ಪಾಪ, ಅಲ್ಲಿಯ ಸ್ಥಳೀಯ ಒಬ್ಬ RTI ಕಾರ್ಯಕರ್ತ MS ರವೀಂದ್ರ, ಅಲ್ಲಿದೆ ಭೈರಪ್ಪ ವರ್ಣ ವ್ಯಾಪ್ತಿಗೆ ಬರುವಂತ ಮಂಜುನಾಥ್ ಅನ್ನೋ ಸದಸ್ಯರು, ಅವರೆಲ್ಲ ಅದೇ ಕಮ್ಯುನಿಟಿ ಅಧಿಕಾರಿಗಳ ವಿರುದ್ಧ ಫೈಟ್ ಮಾಡಿದ್ದಾರೆ. ಅವರು ಭ್ರಷ್ಟಾಚಾರದ ವಿರುದ್ಧನೇ ಹೊರತು ಸ್ವಜನ ಪಕ್ಷಪಾತ ಪರವಾಗಿಲ್ಲ. ವಿ ಶುಡ್ ಅಪ್ರಿಶಿಯೇಟ್ ಇಫ್ ಸಮ್ವನ್ ಡೂಯಿಂಗ್ ವೆರಿ ಗುಡ್ ವರ್ಕ್, ವಿ ಶುಡ್ ಅಪ್ರಿಶಿಯೇಟ್ ಹಿಮ್. ನಾವು ಬೆಂಚ್ ತಟ್ಟಬೇಕಂತವ್ರನ್ನೆಲ್ಲ ಹೋಗಿ ಬದುಕಿ ಮಾಡಿ ದೇಶ ಕಟ್ಟಿ ಅಂತ ಹೇಳ್ಬೇಕು ನಾವು. ನನ್ನ ಪ್ರಕಾರ ಸಂವಿಧಾನ ಉಳಿಬೇಕಂದ್ರೆ ಹೀಗೆ ಮೇಡಮ್, ಇದು ಸಂವಿಧಾನ ಉಳಿಬೇಕಂದ್ರೆ ಹೀಗೆ. ಇವತ್ತು ಏನಾಗುತ್ತೆ, ಬಡವ್ರು ಕೇಳಿದ್ರೆ ಡೌನ್ ರಾಡನ್ಸ್ ಅಂತ ಹೇಳ್ತಾರೆ, ಜನ ಬಂದ್ರೆ ದಲಿತರಪ್ಪ ಅವರು ಡೌನ್ ರಾಡನ್ಸ್ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಶ್ರೀ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿ ಆಗೋದ್ರು. ಈಗ ಅವ್ರನ್ನ ನೀವು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂತ ಹೇಳ್ತೀರಾ, ದಲಿತ ರಾಷ್ಟ್ರಪತಿಗಳು ಅಂತ ಹೇಳ್ತೀರಾ, ಡೌನ್ ರಾಡನ್ಸ್ ಅವರು ಅಂತ ಹೇಳ್ತೀರಾ? ಅಥವಾ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಅಲ್ವಾ ಮೇಡಮ್, ನಮ್ಗೆ ಗೊತ್ತಿರೋ ಶೆಡ್ಯೂಲ್ ಟ್ರೈಬ್ ಸೇರಿದವರು ಅವರು ಮೇಡಮ್, ಅವರು ರಾಷ್ಟ್ರಪತಿ ಆದ್ರವರು. ಈಗ ಅವ್ರನ್ನ ಏನ್ ಅನ್ಕೋತೀರ? ಹಾಗೆ ನನ್ಗೆ ಗೊತ್ತಾಗಲ್ಲ, ನೀವ್ ಯಾಕೆ ದಲಿತರ ಒಂಥರ ತುಚ್ಛವಾಗಿ ನೀಚವಾಗಿ ಕಾಣ್ತೀರ ಅಂತ. ದುರಂತ 3ನೇ ಅಂತ ಕಾಣ್ತಾರೆ, ಮತ್ತೊಬ್ಬರ ನೋಡ್ತಾರೆ ಅಂತಂದ್ರೆ ದಲಿತ ಸಚಿವರು, ದಲಿತ ಸಂಸದರು ಇಷ್ಟು ಇದಾ ಮೇಡಮ್. ಈಗ ಇನ್ನೊಂದು ಇಶ್ಯೂ ಸ್ಟಾರ್ಟ್ ಆಗಿದೆ, ಉಲ್ಲಳ್ಳಿ ನಾಲೆ ಮೇಲೆ ನಂಜುಂಡಸ್ವಾಮಿ ಅನ್ನೋರು ಇಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ. ಯಾಕೆ ಅದ್ರ ಬಗ್ಗೆ ಏನು ಆಕ್ಷನ್ಸ್ ಇಲ್ಲ? ರಿಯಾಕ್ಟ್ ಮಾಡ್ಬೇಕಲ್ಲ ಅವ್ರ ಅದ್ರ ಬಗ್ಗೆ. ನನ್ ಗಮನಕ್ಕೆ ಬಂದಿಲ್ಲ ಅಂತ, ಅದು ಬಂದಿದೆ ಅಂತ, ಬಂದಿಲ್ಲ ಅಂತ. ಅಟ್ ದ ಸೇಮ್ ಟೈಮ್ ತಿರುಪನಕಟ್ಟೆ ಅಂತ ಒಂದು ಜಾಗದ ವಿವಾದ ಇದೆ, ಅದು ಡಾಕ್ಯುಮೆಂಟ್ಸ್ ಬಂದಿದೆ ನನಗೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದಾರೆ ಅದನ್ನ, ಏನು ಸಂಬಂಧಪಟ್ಟ ಪುರಸಭಾ ಮುಖ್ಯಾಧಿಕಾರಿ ವಸಂತ ಕುಮಾರಿ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಯಾಕೆ ಅದ್ರ ಮೇಲೆ ಆಕ್ಷನ್ಸ್ ರೈಟಿಂಗ್ ಅಲ್ಲಿ ಕೊಟ್ಟರೆ ಆಕ್ಷನ್ಸ್ ಇಲ್ವಂತೆ. ಸಿ ಹೌ ಇಟ್ ಸ್ಯಾಡ್.
ಇದು ಮೇಡಮ್ ಇದಕ್ಕೆ ಏನ್ ಹೇಳೋದು ಮೇಡಮ್ ನಾವು ಇದಕ್ಕೆ? ಖಂಡಿತ ಸರ್. ಈಗ ಮುಂದೆ ಹೆಂಗೆ ಸರ್? ಈಗ ಯಾರು ಕೂಡ ಮೇಡಮ್ ಸ್ಪಂದಿಸ್ತಾ ಇಲ್ಲ. ಹೌದು 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 ಎಷ್ಟೇ ಮನವಿ ಕೊಟ್ರು, ಹೋರಾಟ ಕೊಟ್ರು, ಪಾದಯಾತ್ರೆ ಮಾಡಿದ್ರು ಅಧಿಕಾರಿಗಳಿಂದ 0% ರೆಸ್ಪಾನ್ಸ್. ಮುಂದೆ ಏನ್ ಮಾಡ್ಬೇಕು ಅಂತ ಮೇಡಮ್? ಈಗ ಎರಡು ಹಾದಿಯಲ್ಲಿ ಇದು ಹೋರಾಟ ರೂಪುಗೊಂಡಿದೆ. ಒಂದು ಕಾನೂನಾತ್ಮಕವಾದ ಹೋರಾಟ, ನಾಡಿದ್ರಲ್ಲಿ ಗೌರವಾನ್ವಿತ ರಾಜ್ಯಪಾಲರನ್ನ ಖುದ್ದಾಗಿ ಭೇಟಿ ಮಾಡಿ ಮನವಿ ಕೊಡುವಂತದ್ದು. ಏನ್ ಅಕ್ರಮ ನಡೆದಿದೆ ಅದರ ವಿರುದ್ಧ, ಮತ್ತೆ ಯಾರ ಅಕ್ರಮ ಮಾಡಿದಾರೆ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕಾಗಿ, ಮತ್ತೆ ಅಲ್ಲಿ ಏನ್ ನಿರ್ಗತಿಕರಾಗಿದ್ದಾರೆ ಜನ ಅವರಿಗೆ ಪರಿಹಾರ ಕೊಡೋದಕ್ಕೆ, ಪರಿಹಾರ ಮೀನ್ಸ್ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಒಂದು ಹೋರಾಟ. ಮತ್ತೊಂದು, ಈಗಾಗಲೇ ಒಳ ಮೀಸಲಾತಿ ಹೋರಾಟಗಾರರಂತ ಶ್ರೀ ಭಾಸ್ಕರ್ ಪ್ರಸಾದ್ ಅವರು ಕೂಡ ಅಲ್ಲಿ ಜಾಗಕ್ಕೆ ಬಂದು ಹೋಗಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಅವ್ರ ವಾಹಿನಿಯಲ್ಲೂ ಲೈವ್ ತಗೊಂಡಿದ್ರು. ಸೊ ಈಗೇನಂತಂದ್ರೆ ಅವರ ಸಹಯೋಗದಲ್ಲಿ ಮತ್ತೆ ಭೂಮಿ ಹಕ್ಕು ಹೋರಾಟಗಾರರು ಏನಿದ್ದಾರೆ ಅವರು ಟಿ ನರಸೀಪುರದಿಂದ ಮೈಸೂರಿಗೆ ಪ್ರಾಥಮಿಕ ಹಂತದ ಒಂದು ಪಾದಯಾತ್ರೆ, ತದನಂತರದಲ್ಲಿ ಮೈಸೂರಿನಿಂದ ಮತ್ತೆ ಜಿಲ್ಲಾಡಳಿತ ಏನಾದ್ರು ಇದೇ ತರ ಕಿವಿಗಳು ಮಾಡ್ಕೊಂಡು ಕೂತ್ಕೋತು ಅಂದ್ರೆ ಅಲ್ಲಿಂದ ಸೀದಾ ರಾಜಭವನ್ ಚಲೋ ಬೆಂಗಳೂರಿಗೆ ಪಾದಯಾತ್ರೆ ಅಂತೇಳಿ ರೂಪುರೇಷೆಗಳು ನಡೀತಾ ಇದೆ ಮೇಡಮ್. ಇದಿಷ್ಟು. ಎರಡನೇದಾಗಿ ಕಾನೂನು ಹೋರಾಟ, ರಾಜ್ಯಪಾಲರನ್ನು ಭೇಟಿಯಾದ ತಕ್ಷಣ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು, ರಿಟ್ ಪಿಟಿಷನ್ಸ್ಗಳು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಆಗುತ್ತೆ ಮೇಡಮ್, ವಿತೌಟ್ ಮಿಸ್. ಖಂಡಿತ ಸರ್. ಹೋರಾಟ ಹಿಂಗೆ ಮುಂದುವರಿಯಲಿ. ಧನ್ಯವಾದ ಥ್ಯಾಂಕ್ ಯು ಮಾತನಾಡಿದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನೋ ಈ ಸಂಬಂಧ ವಕೀಲರಾದಂತ ಪ್ರಕಾಶ್ ಅವರು ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಹೇಳಿದ್ರು. ಈಗ ಸದ್ಯಕ್ಕೆ ಏನು ಹೋರಾಟ ನಡೀತಾ ಇರ್ಬೋದು ಅಥವಾ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದಿರ್ಬೋದು, ಮುಂದೆ ಏನು ಹೋರಾಟ ಮಾಡ್ಬೇಕು ಅನ್ಕೊಂಡಿದೀವಿ ಇರ್ಬೋದು, ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಈಗಾಗಲೇ ಅಲ್ಲಿನ ನಿವಾಸಿಗಳಿರ್ಬೋದು, ಅದೊಂದು ಅಭಿಯಾನ ಏನ್ ಸ್ಟಾರ್ಟ್ ಆಗಿದೆ. ಸಚಿವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಒಂದಷ್ಟು ಬೇಡಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಧಿಕಾರಿಗಳು ಧ್ವನಿ ಎತ್ತುತ್ತಾ ಇಲ್ಲ ಅಥವಾ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈಗ ಪಾದಯಾತ್ರೆಯನ್ನ ಮಾಡಿ ಎಲ್ಲರೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಜನರ ಪರವಾಗಿ ನಿಲ್ಲಿಕ್ಕೆ ಬಹಳಷ್ಟು ಜನ ಕೂಡ ಬರ್ತಾ ಇರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಜೊತೆಗೆ ಈಗ ಕಾನೂನು ಮುಖಾಂತರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೂ ಕೂಡ ಮನವಿ ಪತ್ರವನ್ನ, ಜೊತೆಗೆ ಇಲ್ಲಿ ಏನ್ ಅಕ್ರಮ ನಡೆದಿದೆ ಅದರ ವಿರುದ್ಧ ಕೂಡ ಮನವಿಯನ್ನ ಸಲ್ಲಿಸಲಿಕ್ಕೆ ಕೂಡ ರೆಡಿ ಇದ್ದಾರೆ. ಜೊತೆಗೆ ಅಲ್ಲಿನ ಜನರು ಕೂಡ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗ ಅವರಿಗೆ ಬೇಕಾಗಿರುವಂತದ್ದು ನಮ್ಮ ನೆಲೆ ಏನಿದೆ ಅದು ನಮಗ್ ಬೇಕು, ನಮ್ಮ ಜಾಗ ಏನಿದೆ ನಮ್ಮ ಜಾಗ ನಮ್ಮ ಹಕ್ಕು ಅಂತ ಅವರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಇನ್ನು ಉಳಿದಂತವರೆಲ್ಲರೂ ಕೂಡ ನಮ್ಗೆ ಹೋರಾಟಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಡ್ಲಿಕ್ಕೆ ಇದ್ರೆ ಅಥವಾ ಈ ಪ್ರದೇಶದಲ್ಲಿ ನಮಗೆ ಕೊಡಿ ಜಾಗ ಇಲ್ಲ ಅಂತ ಆಹ್ವಾನನ ಕೇಳ್ಕೊಂಡಿದ್ರಿ, ಅಂಥವರ ಮುಂದೆ ಈಗ ಒಂದು ಕೆಲಸ ಇದೆ. ನಾವು ಯಾರೂ ಕೂಡ ಹೋರಾಟವನ್ನು ಕೈ ಬಿಡಬಾರದು. ಯಾವಾಗ ನೀವು ಹೋರಾಟವನ್ನ ಅಥವಾ ಈಗಾಗಲೇ ನಾನು ಹೇಳ್ತಾ ಇದ್ದೆ, ಒಂದು ಮಾಧ್ಯಮ ಒಂದು ಬೇಡಿಕೆ ಶುರುವಾಗಿದೆ, ಸಚಿವರೇ ಉತ್ತರಿಸಿ ಅಂತ ಒಂದು ಬಹಳಷ್ಟು ಪೋಸ್ಟರ್ ವೈರಲ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾನು ಓದ್ದೆ, ಮತ್ತೊಮ್ಮೆ ಓದ್ತೀನಿ. ಅಂದ್ರೆ ಸಚಿವರಿಗೆ ಒಂದಷ್ಟು ಪ್ರಶ್ನೆಗಳನ್ನ, ಬೇಡಿಕೆಗಳನ್ನ ಇಟ್ಟಿರುವಂತದ್ದು. ಯಾರು ಅಂತ ಅಂದ್ರೆ ಶ್ರೀ ಎನ್ ರಾಚಯ್ಯ ಯುವಕರ ಸಂಘ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿ ಇದನ್ನ ವೈರಲ್ ಮಾಡಿರುವಂತದ್ದು. ದಯವಿಟ್ಟು ಮಂತ್ರಿಗಳೇ ಉತ್ತರಿಸಿ. ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರಿಗೆ ಗೋಪಾಲ್ಪುರದ ಸರ್ವೆ ನಂಬರ್ 7 ಜಾಗದಲ್ಲಿ ಅಕ್ರಮವಾಗಿ ನಿವಾಸಿಗಳಲ್ಲದವರು ಗುಡಿಸಲುಗಳನ್ನ ಹಾಕಿಕೊಂಡಿದ್ದಾರೆ ಅಂತ ಅಲ್ಲಿನ ಕೆಲವು ಸ್ಥಳೀಯ ವ್ಯಕ್ತಿಗಳೇ ತಮಗೆ ಮತ್ತು ಸಂಸದರಾದ ಸುನಿಲ್ ಬೋಸ್ ರವರಿಗೆ ದೂರು ನೀಡಿದ್ದಾರೆ ಅಂತ ಪತ್ರಿಕಾ ಹೇಳಿಕೆಯನ್ನ ನೀಡಿದ್ದೀರಿ. ಹಾಗೂ ನನ್ನನ್ನು ಮಾದಿಗ ವಿರೋಧಿ ಅಂತ ಬಿಂಬಿಸುವುದು ಸರಿಯಲ್ಲ ಅಂತ ಹೇಳಿದ್ದೀರಿ. ಈ ಸಂಬಂಧ ನಮ್ಮ ಬೇಡಿಕೆಗಳೇನು ಅಂತ ಅಂದ್ರೆ, ತಾವು ದಯಮಾಡಿ ಗೋಪಾಲ್ಪುರದ ನಿವಾಸಿಗಳ ವಿರುದ್ಧ ದೂರು ಕೊಟ್ಟಿರುವ ಇತರೆ ಗೋಪಾಲ್ಪುರದ ನಿವಾಸಿಗಳ ಹೆಸರನ್ನ ಗ್ರಾಮದ ಜನರ ಮುಂದೆ ಬಹಿರಂಗಪಡಿಸಬೇಕು. ಇದು ಮೊದಲ ಬೇಡಿಕೆ. ಎರಡನೇ ಬೇಡಿಕೆ, ಇತರೆ ನಿವಾಸಿಗಳ ಮಾತನ್ನ ಕೇಳುವ ಮೊದಲು ನಿಮ್ಮದೇ ಪಕ್ಷದ ಗೋಪಾಲ್ಪುರ ವಾರ್ಡಿನ ಪುರಸಭಾ ಸದಸ್ಯರಿಂದ ಯಾಕೆ ಮಾಹಿತಿ ಪಡೆಯಲಿಲ್ಲ? ಎರಡನೇ ಪ್ರಶ್ನೆ. ಇನ್ನು ಮೂರನೇ ಪ್ರಶ್ನೆ, ಜವಾಬ್ದಾರಿಯುತ ದಲಿತ ನಾಯಕರು ಹಾಲಿ ಸಚಿವರಾದ ತಾವು ಯಾಕೆ ಗ್ರಾಮಕ್ಕೆ ಬಂದು ಸತ್ಯ ಸಂಗತಿಯನ್ನ ತಿಳಿಯುವ ಪ್ರಯತ್ನ ಕೂಡ ಮಾಡಲಿಲ್ಲ?
4ನೇ ಪಾಯಿಂಟ್, ನಿಮಗೆ ಯಾರಾದ್ರೂ ಒತ್ತಡ ಹಾಕ್ತಿದ್ದಾರೆಯೇ ಅಥವಾ ಭಯಪಡಿಸ್ತಾ ಇದ್ದಾರೆಯೇ? 5ನೇದು, ಈ ಎಲ್ಲಾ ಪ್ರಶ್ನೆಗಳಿಗೆ ತಾವು ದಯಮಾಡಿ ಉತ್ತರಿಸಿ. ತಮ್ಮ ನಿಲುವು ನಿರ್ಧಾರ ಬಾಬಾ ಸಾಹೇಬರ ತತ್ವಗಳಿಗೆ ಅನುಗುಣವಾಗಿದ್ದರೆ ನಾವು ಸದಾ ನಿಮ್ಮ ಹಿಂದೆ ಇರುತ್ತೇವೆ. 6ನೇ ಪಾಯಿಂಟ್, ನಮಗ್ ಬೇಕಿರುವುದು ರಾಜಕೀಯವಲ್ಲ, ಸಮಾನತೆಯ ಬದುಕು ಅಂತ ಶ್ರೀ ಎನ್ ರಾಜಯ್ಯ ಯುವಕರ ಸಂಘ, ಗೋಪಾಲ್ಪುರ, ಟಿ ನರಸೀಪುರ ಟೌನ್, ಮೈಸೂರು ಜಿಲ್ಲೆ. ಈ ಒಂದು ಸಂಘದಿಂದ ಈ ಒಂದು ಪೋಸ್ಟರ್ ಬಹಳಷ್ಟು ವೈರಲ್ ಆಗ್ತಾ ಇದೆ. ಉತ್ತರವನ್ನ ಕೊಡಿ. ನೀವೇ ಸ್ವತಃ ಮಾಧ್ಯಮ ಅಂದ್ರೆ ಪ್ರಕಟಣೆಯಲ್ಲಿ, ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದಿರಿ ಒಂದಷ್ಟು ವಿಚಾರಗಳನ್ನ. ಅಲ್ಲಿರುವಂತವರೇ ಬಂದು ದೂರನ್ನ ಕೊಟ್ಟ ಕಾರಣ ನಾವು ಆದೇಶವನ್ನ ಹೊರಡಿಸಬೇಕಾಯಿತು. ಅಕ್ರಮವಾಗಿರುವಂತವರು, ಅಲ್ಲಿ ಅಕ್ರಮವಾಗಿ ನೆಲೆಸಿರುವಂತವರ ವಿರುದ್ಧ. ಸೊ ಆ ಹೆಸರುಗಳನ್ನ ಬಹಿರಂಗಪಡಿಸಿ, ಜೊತೆಗೆ ನಮಗ್ ನ್ಯಾಯ ಕೊಡಿಸಿ ಅಂತ ಮಂತ್ರಿಗಳು ಉತ್ತರಿಸಬೇಕು ಅಂತ ಒಂದು ಪೋಸ್ಟರ್ ಅನ್ನ ವೈರಲ್ ಮಾಡಿದ್ದಾರೆ. ಮಾಹಿತಿ ಕೊಡ್ಲಿಕ್ಕೆ ಅಲ್ಲಿನ ನಿವಾಸಿ ಆದಂತಹ ರಾಜಣ್ಣ ಅವರಿದ್ದಾರೆ. ರಾಜಣ್ಣ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈಗ ನೀವು ಆಲ್ರೆಡಿ ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಮಾಡ್ತಾ ಇದ್ದೀರಾ. ಪಾದಯಾತ್ರೆ ಮಾಡಿದ್ದೀರಾ, ಬಂದಿದ್ರು, ಜೊತೆಗೆ ಏನ್ ನಡೀತಾ ಇದೆ ಈಗ ಸದ್ಯಕ್ಕೆ? ಮೇಡಮ್, ಈಗ ನಮ್ಮ ಜನಾಂಗದ ಸ್ವಾಮೀಜಿಗಳು ಚಿತ್ರದುರ್ಗ ಪಕ್ಕ ಕೋಡಿಹಳ್ಳಿ ಷಡಕ್ಷರಿ ಸ್ವಾಮೀಜಿಗಳು ಬಂದಿದ್ರು ಮೇಡಮ್. ನಿನ್ನೆ ಅವರು ಬಂದು ಮತ್ತೆ ಇಲ್ಲಿನ ಸ್ಥಳೀಯ ಪುರಸಭೆ ಸದಸ್ಯರು ಅರ್ಜುನ್ ಮತ್ತೆ ಊರಿನ ಯಜಮಾನರು ಮತ್ತೆ ಎಲ್ಲ ಮುಖಂಡರುಗಳು ಸೇರಿ ನಿನ್ನೆ ಪಾದಯಾತ್ರೆ ಮಾಡಿ ಮನೆಗೆ ಬಿಟ್ಟಿದ್ದೀವಿ. ಜೊತೆಗೆ ನಮ್ಮ ಸ್ವಾಮೀಜಿಗಳು ಹೇಳಿದ್ದಾರೆ, ನಮ್ಮ ಮುಖಂಡರುಗಳು ಹೇಳಿದ್ದಾರೆ, ಈ ಸರ್ವೆ ನಂಬರ್ 7 ಜಾಗದಲ್ಲಿ ಯಾವುದೇ ನಮ್ಮ ಜನಕ್ಕೆ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ನಿನ್ನೆ ಎಲ್ಲ ವಾಗ್ದಾನ ಮಾಡಿದ್ರೆ ಮೇಡಮ್, ಎಲ್ಲ ಆಗ್ರಹ ಮಾಡಿದ್ರೆ ಮೇಡಮ್. ಸ್ವಾಮೀಜಿಗಳು ಹೇಳಿದ್ರೆ ಮೇಡಮ್, ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ, ಸಂಪೂರ್ಣ ಬೆಂಬಲ ಇದೆ. ಈಗ ಯಾವಾಗ ಬೇಕಾದ್ರೂ ಕರೀರಿ. ಆಮೇಲೆ ನಾವು ಮಾದಿಗೆ ಜನಾಂಗ ಯಾವುದೇ ಕಾರಣಕ್ಕೂ ಕೈಕಟ್ಟಿ ಕೂರೋದಲ್ಲ. ನಾವು ಯಾರಿಗೂ ನಾವು ಶೋಷಿತ ವರ್ಗದಲ್ಲೇ ಶೋಷಿತರು ನಾವು. ಹಾಗಾಗಿ ನಮ್ಗೆ ನ್ಯಾಯ ದೊರಕುವವರೆಗೂ ನಾವು ಹೋರಾಟನ ಕೈ ಬಿಡಲ್ಲ ಅಂತ ಹೇಳಿದೆ ಮೇಡಮ್. ಈಗ ಜೊತೆಗೆ ಸಚಿವರು ಅಂದ್ರೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು ಒಂದಷ್ಟು ವಿಚಾರಗಳನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ನಿಮ್ ಗಮನ ಕೂಡ ಹೌದು ಬಂದಿದೆ ಮೇಡಮ್, ನಿನ್ನೆ ಪತ್ರಿಕೆಯಲ್ಲಿ ಬಂದಿದೆ ಮೇಡಮ್. ಅದೇ ಅವ್ರು ಹೇಳ್ತಾರೆ, ಕೆಲವು ಅಲ್ಲಿರುವಂತಹ ಗೋಪಾಲ್ಪುರದ ನಿವಾಸಿಗಳೇ ನಮ್ಗೆ ದೂರು ಕೊಟ್ಟಿದ್ದಾರೆ, ಅಲ್ಲಿ ಅಕ್ರಮವಾಗಿ ಕೆಲವರು ನೆಲೆಸಿದ್ದಾರೆ, ಅವ್ರನ್ನ ತೆರವು ಮಾಡಿ ಆದೇಶ ಕೊಟ್ಟಿರುವುದು ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅವರು ಜವಾಬ್ದಾರಿಯುತ ರಾಜ್ಯದಲ್ಲಿ ಜವಾಬ್ದಾರಿಯುತ ಸಚಿವರು, ಪ್ರಭಾವಿ ಸಚಿವರು, ಅದರಲ್ಲೂ ಸಿದ್ದರಾಮಯ್ಯ ಬಲಗ ಬಂಟ್ರು ಅವರು. ಹಾಗಾಗಿ ಅವರು ಇಂಥ ಕಿಡಿಗೇಡಿಗಳ ಮಾತನ್ನ ಕೇಳಬಾರ್ದು ಅಂತ ನಮ್ಮ ಆಗ್ರಹ. ಯಾಕಂತಂದ್ರೆ ಅವರು ಜವಾಬ್ದಾರಿಯುತ ಮಂತ್ರಿಗಳು, ರಾಜ್ಯದ ಪ್ರಭಾವಿ ಮಂತ್ರಿಗಳು. ನಮ್ಮ ಬಡವರ ಜನರನ್ನ ಇಲ್ಲಿ ಅವರು ನಮ್ಮ ಓಟನ್ನ ಇದುವರೆಗೂ ತಕ್ಕಂದವರು ಸುಮಾರು ಬಾರಿಗೆ ಗೆದ್ದು ನಮ್ಗೆ ಒಂದು ದಿನನೂ ಏನ್ ಕಷ್ಟ ಏನು ಅಂತ ಗೋಪಾಲ್ಪುರಕ್ಕೆ ಬಂದು ವಿಸಿಟ್ ಕೊಟ್ಟಿಲ್ಲ ಮೇಡಮ್ ಅವರು. ಪ್ರತಿ ಬಾರಿನೂ ಕಾಂಗ್ರೆಸ್ಗೆ ನಾವು ನಮ್ಮ ಗೋಪಾಲ್ಪುರದಲ್ಲಿ ಹೈಯೆಸ್ಟ್ ಓಟ್ಗಳನ್ನ ನಾವು ಕೊಡ್ತಾ ಇದೀವಿ. ಅದನ್ನ ಬೇಕಾದ್ರೆ ಅವರು ಬೂತ್ ಲಿಸ್ಟ್ ನ ಅಲ್ಲಿ ಅವ್ರು ಗೆದ್ದ ಸಮಯದಿಂದ ನೋಡ್ಬೋದು ಮೇಡಮ್. ನಾವು ಪ್ರತಿ ಬಾರಿನೂ ಅವ್ರಿಗೆ ಕಾಂಗ್ರೆಸ್ಗೆ ನಮ್ಮೂರಲ್ಲಿ ಹೈಯೆಸ್ಟ್ ಓಟ್ನ ನಾವು ಕೊಡ್ತಾ ಇದೀವಿ. ಅದ್ರಲ್ಲಿ ನಮ್ಗೆ ಮೋಸ ಮಾಡಿದ್ರೆ ಮೇಡಮ್. ನಮ್ಗೆ ಈಗ
ನಮ್ಮ ಓಟ್ ತಕ್ಕಂದು ನಮ್ಗೆ ಮೋಸ ಮಾಡಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ನಮ್ಮ ಊರ ಪರವಾಗಿ ಮನವಿ ಮಾಡ್ಕೊತೀವಿ. ಅವರು ಬಂದು ನಮ್ಮ ಖುದ್ದಾಗಿ ಅವರೇ ಬಂದು ನಮ್ಮ ಬಡವರಿಗೆ ಹಂಚಬೇಕು ಅಂತ ನಾವು ಕೇಳ್ಕೊತೀವಿ ಮೇಡಮ್ ಮನವಿ. ಖಂಡಿತ ರಾಜಣ್ಣ ಅವರೇ, ಧನ್ಯವಾದ ಮಾತನಾಡಿದ್ದಕ್ಕೆ ಈಡನ್ಸ್ ವಾಹಿನಿ. ಏನೋ ಈ ಸಂಬಂಧ ಅಲ್ಲಿನ ನಿವಾಸಿಯಾದಂತ ರಾಜಣ್ಣ ಅವರು ಕೂಡ ಹೇಳ್ತಾ ಇರುವಂತದ್ದು, ಒಬ್ಬ ಜವಾಬ್ದಾರಿಯುತ ಸಚಿವರು ಇದ್ದಾರೆ, ಸಿಎಂ ಬಲಗೈ ಬಂಟ ಕೂಡ ಹೌದು. ಇಲ್ಲಿನ ಪರಿಸ್ಥಿತಿ ಏನಿದೆ, ಸತ್ಯಾಸತ್ಯತೆ ಏನಿದೆ ಅದನ್ನ ಅವರು ತಿಳಿದುಕೊಳ್ಳಿ, ನಮಗೆ ನ್ಯಾಯ ಕೊಡ್ಲಿ ಅನ್ನೋದು ನಮ್ಮ ಮನವಿ ಅಂತ ರಾಜಣ್ಣ ಅವರು ಹೇಳ್ತಿದ್ದಾರೆ. ಈ ದಿನ ಸರ್ವೆ ನಂಬರ್ 7ಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಮಾದಿಗ ಕಮ್ಯುನಿಟಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಸರ್ವೆ ನಂಬರ್ 7 ವಿಷಯವಾಗಿ ನಮಗೆ ಕೋಡಿಹಳ್ಳಿ ಮಠದ ಸ್ವಾಮೀಜಿಗಳಾದ ಷಡಕ್ಷರಿ ಮುನಿ ಸ್ವಾಮೀಜಿಗಳು ಇವತ್ತಿನ ದಿನ ಬಂದು ಈ ಏನು ಸಂತ್ರಸ್ತರಿದ್ದಾರೆ, ಮನೆ ಕಳ್ಕೊಂಡಿರ್ತಕ್ಕಂಥ ಗುಡಿಸಲು ಕಂಡುಗಳ ಸಂತ್ರಸ್ತರ ಜೊತೆ ಮಾತನಾಡಿ ಆ ಸಮಸ್ಯೆಗಳನ್ನ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಇಲ್ಲಿ ಗೋಪಾಲ್ಪುರ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ಪಾದಯಾತ್ರೆ ಮಾಡಿ ಅಲ್ಲಿ ತಮ್ಮ ಅಹವಾಲುಗಳನ್ನ ಸಲ್ಲಿಸಬೇಕು ಅಂತ ಚಿತ್ರದುರ್ಗದಿಂದ ಸ್ವಾಮೀಜಿಯವರು ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಗ್ರಾಮಸ್ಥರು ಒಗ್ಗಟ್ಟಾಗಿ 200ಕ್ಕೂ ಹೆಚ್ಚು ಜನ ಇಲ್ಲಿ ಭಾಗವಹಿಸಿದ್ವಿ. ಒಗ್ಗಟ್ಟಾಗಿ ನಮ್ಮ ತೀರ್ಮಾನಗಳು ಹೇಳಿ ಸ್ವಾಮೀಜಿಯವರು ಮುಖಾಂತರ ಪಾದಯಾತ್ರೆ ಮಾಡಿ ಸರ್ಕಾರದ ಗಮನ ಸೆಳೆಯೋಕ್ಕೆ ತಹಸೀಲ್ದಾರ್ ಮೂಲಕ ಮಾತಾಡೋಕ್ಕೆ ಇಚ್ಛೆ ತೆರವುಗೊಳಿಸಿರೋ ಬಗ್ಗೆ ಕೇಳ್ತಾ ಇದ್ದೀರಲ್ವಾ? ನಾವು ಅಷ್ಟು ವರ್ಷಗಳಿಂದ ಎಲ್ಲ ಗುಡಿಸಲುಗಳನ್ನ ತೆರವು ಮಾಡಿರೋದು ಮಾದೇವಪ್ಪನವ್ರೆ, ದಯಮಾಡಿ ನೀವು ಬಂದು ಈ ಗುಡಿಸಲುಗಳನ್ನು ನೋಡಿ ಮಾಡಬೇಕಾದ್ರೆ ಮಾಡಿಲ್ಲ ಆ ಕೆಲಸಗಳನ್ನ. ಅಕ್ರಮವಾಗಿ ಅಲ್ಲೆಲ್ಲ ಮನೆಗಳು ಕಟ್ಟಿದ್ದೀರಿ, ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ. ದೇವಸ್ಥಾನ ಹೊಡೆದಿದ್ದೀರಿ, ನಾವು ಗುಡಿಸಲು ಹಾಕಂದ್ರೆ ಗುಡಿಸಲುಗಳನ್ನ ಹೊಡೆದಿದ್ದೀರಿ. ಇದು ನೀವು ನ್ಯಾಯವೇ? ನಿಮಗೆ ದಯಮಾಡಿ ಬಂದು ನೋಡಿ ಸರ್, ವಸ್ತುಸ್ಥಿತಿ ಅರ್ಥ ಆಗುತ್ತೆ ನಿಮಗೆ. ಬಂದು ನೋಡಿ. ಇವತ್ತಿನ ಬೀದಿ ಬಂದು ನೀವು ತಮಾಷೆ ನೋಡ್ತಿರಲ್ಲ, ನಿಮ್ಗೆ ಸರಿ ಅನಿಸುತ್ತೆ? ಹೇಳಿ ನೀವು. ನಮ್ಮ ಮಾದಿಗ ಜನಾಂಗದವರಿಗೆಲ್ಲ ನಮಸ್ತೆ. ಗ್ರಾಮದ ಮನೆಗಳೆಲ್ಲ ಹೊಡೆದು ಚಿತ್ರ ಮಾಡಿದ್ದಾರೆ. ಇವಾಗ ರಾತ್ರಿ 2 ಗಂಟೆ ರಾತ್ರಿ ಪೊಲೀಸರನ್ನ ಕರ್ಕೊಬೋದು. ವಸಂತ್ ಕುಮಾರಿ ಅವರು ಎಲ್ಲನೂ ಹೊಡೆದು ದೇವಸ್ಥಾನನೂ ಸುಧಾ ಹೊಡೆದಾಕ್ಬಿಟ್ಟು ನಮಗೆ ಜಾಗ ಇಲ್ಲದಂಗೆ ಮಾಡಿದ್ದಾರೆ. ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ. 7ರಲ್ಲಿ ನಮಗೆಲ್ಲ ಇಲ್ಲಿ ವಾಸ ಮಾಡೋಕ್ಕೆ ಸ್ಥಳ ಕೊಟ್ಟಿದ್ರು. ಆದರೆ ನಾವು ಇಷ್ಟು ವರ್ಷದಿಂದ ನಾವು ಬಾಡಿಗೆ ಮನೆಯಲ್ಲಿದ್ದು ನಮಗೆ ಇಲ್ಲಿ ಅವಕಾಶ ಕೊಟ್ಟು ಗುಳ್ಳೆಲ್ಲ ಹಾಕೊಂಡಿದ್ದು ಸರ್. ನಾವು ಕೂಲಿ ಮಾಡಿ ನಾವು ಸಡ್ಡ ಹಾಕೊಂಡಿರೋದಕ್ಕೆಲ್ಲ ಇದು ನಮಗೆಲ್ಲ ಕಿತ್ತಾಬಿಟ್ಟು ಹೋಗಿದ್ದಾರೆ. ನಮಗೆ ದಯವಿಟ್ಟು ನಮಗೆ ಸರ್ಕಾರದಿಂದ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಅಡಿಯಲ್ಲಿ ಇದು ಹೆಚ್ಚು ಕಡಿಮೆ 40-50 ವರ್ಷದಿಂದನೇ ಆಗಬೇಕಾಗಿತ್ತು. ಇದು ಆವಾಗಿಂದ ನನ್ನ ತಂದೆ ಅವ್ರ ಕಾಲದಿಂದ ಆಗಬೇಕಾಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಪೆಂಡಿಂಗ್ ಉಳ್ಕೊಂಡಿದೆ. ಈಗ ನಡೀತಾ ಇದ್ದಿದ್ದು ನ್ಯಾಯಸಮ್ಮತವಾಗಿಯೇ ಆಗಿತ್ತು.
ಬಟ್ ಇಷ್ಟು ಮಧ್ಯೆ ಏನೇನೋ ರಗಳೆಗಳಾಯಿತು. ಎಲ್ಲರೂ ಉಳ್ಳವರು ಮತ್ತು ಎಲ್ಲರೂ ಅನುಕೂಲ ಆಗಿದ್ದಾರೆ ಅನ್ನೋದೆಲ್ಲ ತಪ್ಪು. ಮನೆ ಒಳಗಡೆ ಏನೇನು ನಡೆದಿದೆ ಅನ್ನೋದು ಗೊತ್ತಿದೆಯಾ ಅವ್ರಿಗೆ? ರಾಜಕಾರಣಿಗಳಿಗೆ ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಏನೇ ನಡಿಬೇಕು, ಮನೆಗಳಿಗೆ ಯಾರ್ಯಾರು ಸಲ್ಲಬೇಕು ಅದನ್ನು ದಯವಿಟ್ಟು ಕೊಡಿಸ್ಬೇಕು ಮನೆಗಳಿಗೆ. ತಮ್ಮ ಹೆಸರು? ಏನು ಹೇಳಿ? ನಿಮ್ಮ ಹೆಸರು? ಸುವರ್ಣ. ಸರ್ ನಾವು ಕಿತ್ಕಂಡೆ ಸುತ್ಕಂಡು ನಾವು ಇಲ್ಲೆಲ್ಲ ಗುಳ್ಳು ಹಾಕೊಂಡು ವನವಾಸ ಮಾಡಾಗ ನಮ್ಗೆ ಎಲ್ಲನೂ ಗೋಚ್ಕೊಂಡು ನಮ್ಮ ಪಾತ್ರ ಬಟ್ಟೆ ಎಲ್ಲನೂ ಸುಟ್ಟು ಒಂದು ಅರ್ಧ ರಾತ್ರಿಲಿ ಬಂದು ನಮ್ಮನ್ನೆಲ್ಲ ತಕ್ಕೋಗಿ ಅನ್ಯಾಯ ಮಾಡಿ ನಾವು ಈಗ ಮಕ್ಕ ಮರಿ ಕಟ್ಕೊಂಡು ಎಲ್ಲ ಅಲ್ಲೂ ಸಾಕಾಗಿ ನಾವು ಕಣ್ಣೀರು ಹಾಕಿಸ್ಕೊತೀವಿ ಸರ್. ನಮ್ಗೆ ಒಂದು ನ್ಯಾಯ ದೊರಕಿಸ್ಕೊಡಿ. ನಿಮ್ಮ ಹೆಸರು? ಶಾಂತ. ನಮ್ಮ ಊರಿನ ನಿರಾಶ್ರಿತರು ಕೆಲವಾರು ತಿಂಗಳುಗಳಿಂದ ಇಲ್ಲಿ ಸೆಟ್ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ರು. ಏಕಾಏಕಿ ಬಂದು ಒಂದು ಬೆಳಗಿನ ಜಾವನೋ ಅಥವಾ ಗೊತ್ತಿಲ್ಲದೇನೋ ಎಲ್ಲನೂ ಕೂಡ ತೆರವುಗೊಳಿಸ್ಬಿಟ್ರು. ಆ ಜನಗಳ ದುಃಖ ದುಮ್ಮಾನಗಳನ್ನು ಕೇಳೋರು ಯಾರಿದ್ದಾರೆ? ಎಲೆಕ್ಷನ್ ಬಂದಾಗ ಮತಗಳನ್ನ ಪಡ್ಕೋತಾರೆ. ಅದೇ ಲೀಡರ್ ಆದವರು ಗೆದ್ದಂಥವರು ನಿಮ್ಮ ಗ್ರೀವೆನ್ಸಸ್ ಏನಪ್ಪ, ಕಷ್ಟಗಳೇನು ಬಂದು ಯಾಕೆ ಬಂದು ಕೇಳಲಿಲ್ಲ? ಅವ್ರ ನೋವುಗಳನ್ನ ಯಾಕೆ ಕೇಳಲಿಲ್ಲ? ಅವ್ರಿಗೆ ಯಾಕೆ ಸಾಮಾಜಿಕ ನ್ಯಾಯ ಕೊಡಲಿಲ್ಲ? ಅದನ್ನು ಅವ್ರು ಯಾಕೆ ಮಾಡಲಿಲ್ಲ? ಈಗಲೂ ಕೂಡ ಅವರು ಇದನ್ನು ಮನದಟ್ಟು ಮಾಡಿಕೊಂಡು ನಮ್ಮ ವಸತಿಹೀನರಿಗೆ, ದಲಿತರಿಗೆ, ಬಡವರಿಗೆ ವಸತಿ ಕೊಡಬೇಕು ಸಂಬಂಧಪಟ್ಟ ಮಂತ್ರಿಗಳಲ್ಲಿ ಸರ್ಕಾರಕ್ಕೆ ನಾವು ಕಳಕಳಿ ಮನವಿ ಮಾಡ್ತಾರೆ. ದಯಮಾಡಿ ನಮಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾರೆ. ಇವತ್ತು ದಿನ ಹಮ್ಮಿಕೊಂಡಿರುವ ಸಭೆಗಳಲ್ಲಿ ಚಿತ್ರದುರ್ಗ ಸ್ವಾಮಿಗಳು ಗೋಪಾಲ್ಪುರಕ್ಕೆ ಆಗಮಿಸ್ತಿದ್ದಾರೆ. ಸರ್ವೆ ನಂಬರ್ 7 ಅಂತ ಅವಲ್ಲಿಂದ 65-70 ವರ್ಷದ್ದು ಹಂಗೆ ನಿಂತಿದೆ ಸೈಟ್ಗಳು. ಅದಕ್ಕೋಸ್ಕರ ನಮ್ಮ ಚಿತ್ರದುರ್ಗ ಸ್ವಾಮಿಗಳು ಎಲ್ಲ ಬರ್ತಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಇದು ಮಾಡಬೇಕು, ಸಭೆಯಿಂದ ಮಾತಾಡಬೇಕು. ಈ ದಿನ ಸರ್ವೆ ನಂಬರ್ 7ಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಮಾದಿಗ ಕಮ್ಯುನಿಟಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಸರ್ವೆ ನಂಬರ್ 7 ವಿಷಯವಾಗಿ ನಮಗೆ ಕೋಡಿಹಳ್ಳಿ ಮಠದ ಸ್ವಾಮೀಜಿಗಳಾದ ಷಟಕ್ಷರಿ ಮುನಿ ಸ್ವಾಮೀಜಿಗಳು ಇವತ್ತಿನ ದಿನ ಬಂದು ಈ ಏನು ಸಂತ್ರಸ್ತರಿದ್ದಾರೆ, ಮನೆ ಕಳ್ಕೊಂಡಿರ್ತಕ್ಕಂಥ ಗುಡಿಸಲು ಕಂಡುಗಳು ಸಂತ್ರಸ್ತರ ಜೊತೆ ಮಾತನಾಡಿ ಆ ಸಮಸ್ಯೆಗಳನ್ನ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಇಲ್ಲಿ ಗೋಪಾಲ್ಪುರ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ಪಾದಯಾತ್ರೆ ಮಾಡಿ ಅಲ್ಲಿ ತಮ್ಮ ಅಹವಾಲುಗಳನ್ನ ಸಲ್ಲಿಸಬೇಕು ಅಂತ ಚಿತ್ರದುರ್ಗದಿಂದ ಸ್ವಾಮೀಜಿಯವರು ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಗ್ರಾಮಸ್ಥರು ಒಗ್ಗಟ್ಟಾಗಿ 200ಕ್ಕೂ ಹೆಚ್ಚು ಜನ ಇಲ್ಲಿ ಭಾಗವಹಿಸಿದ್ದೀವಿ. ಒಗ್ಗಟ್ಟಾಗಿ ನಮ್ಮ ತೀರ್ಮಾನಗಳು ಹೇಳಿ ಸ್ವಾಮೀಜಿಯವರು ಮುಖಾಂತರ ಪಾದಯಾತ್ರೆ ಮಾಡಿ ಸರ್ಕಾರದ ಗಮನ ಸೆಳೆಯೋಕ್ಕೆ ತಹಸೀಲ್ದಾರ್ ಮೂಲಕ ಮಾತಾಡೋಕ್ಕೆ ಇಚ್ಛೆ ತೆರವುಗೊಳಿಸಿರೋ ಬಗ್ಗೆ
ಇನ್ನು ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಭಾಸ್ಕರ್ ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಈಗ ಗೋಪಾಲ್ಪುರ ಬಡಾವಣೆ ನಿವಾಸಿಗಳ ಗುಡಿಸುಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಬಹಳಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಾ, ಭೇಟಿ ಕೊಟ್ಟಿದ್ದೀರಾ. ಸೊ ನಿಮ್ಮ ನಿಲುವೇನು ಸರ್? ಅಲ್ಲ, ಅದು ನಿಲುವು ಅಂತಂದ್ರೆ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಅದು ನಿವೇಶನಗಳು ಸಿಗಬೇಕು ಅಷ್ಟೇ. ಈಗ ಸಚಿವ ಮಹಾದೇವಪ್ಪನವರು ಏನ್ ಮಾಡಿದ್ದಾರೆ, ಮೌಖಿಕ ಆದೇಶ, ಯಾರೋ 4 ಜನ ಬಂದು ಕಂಪ್ಲೇಂಟ್ ಹೇಳಿದ್ರಂತೆ, ಏನೋ ಅಲ್ಲಿ ಸ್ಥಳೀಯರಿಲ್ಲ, ಯಾರೋ ಹೊರಗಡೆಯವರು ಇದಾರೆ, ಹಾಗಾಗಿ ನೀವು ತೆರವುಗೊಳಿಸಿ ಅಂತ. ಒಬ್ಬ ಸಚಿವ ಯಾರೋ ಅವರ ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ, ಮತ್ತೆ ದಾಖಲೆಗಳನ್ನ ಕೊಟ್ಟಿಲ್ಲ. ಈಗ ಯಾರೋ 4 ಜನ ಬಂದು ಕಂಪ್ಲೇಂಟ್ ಹೇಳಿದ ಕೂಡಲೇ ಮೌಖಿಕ ಆದೇಶ ಕೊಡ್ತಾರಂತೆ ಅದನ್ನ ತೆರವುಗೊಳಿಸಿ ಅಂತ. 40-50 ವರ್ಷದಿಂದ ವಾಸ ಮಾಡ್ತಾ ಇರುವಂತ ಒಂದು ಏರಿಯಾದಲ್ಲಿ ಅಟ್ಲೀಸ್ಟ್ ಒಂದು ನೋಟಿಸ್ ಮಾಡ್ತಾರೆ, ಇದು ತೆರವುಗೊಳಿಸಿ ಅಂತ. ಆ ನಂತರ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಗೆ, ಸಂಬಂಧಪಟ್ಟಂತಹ ಸ್ಥಳೀಯ ಆಡಳಿತ ಒಂದು ಪತ್ರವನ್ನ ಬರೆದು, ನಾವು ಈ ಜಾಗವನ್ನ ವಶ ಪಡಿತಾ ಇದ್ದೀವಿ, ನೀವು ಪೊಲೀಸ್ ರಕ್ಷಣೆಯನ್ನು ನೀಡಬೇಕು ಅಂತ ಒಂದು ಪತ್ರ ವ್ಯವಹಾರ ಆಗ್ಬೇಕು. ಏನಿಲ್ಲ, ಯಾವ ಪೊಲೀಸ್ ಇಲಾಖೆಗೆ ಯಾರೂ ಪತ್ರ ಬರೀಲಿಲ್ಲ, ಯಾವ KDP ಮೀಟಿಂಗ್ ಅಲ್ಲೂ ಕೂಡ ಅದ್ರ ಬಗ್ಗೆ ರೆಸಲ್ಯೂಷನ್ ಏನಾಗಿಲ್ಲ. ಪುರಸಭೆನೋ ಅದರಲ್ಲಿ ಕೂಡ ಮುಖ್ಯಾಧಿಕಾರಿ ಸಂಬಂಧಪಟ್ಟಂತ ಮೀಟಿಂಗ್ ಅಲ್ಲಿ ಅದನ್ನ ಪಾಯಿಂಟ್ ಇಟ್ಟು ರೆಸಲ್ಯೂಷನ್ ಏನಾಗಿಲ್ಲ, ಎಲ್ಲೂ ತೀರ್ಮಾನ ಆಗಿರ್ಲಿಲ್ಲ. ಏಕಾಏಕಿ ಯಾರೋ ಬಂದು ಹೇಳಿದ್ರು, ಇವರು ಶಾಸಕರಲ್ಲ, ಸರ್ವಾಧಿಕಾರಿಗಳು. ಅಂದ್ರೆ ಇವರು ಬಾಯಿ ಮಾತಲ್ಲಿ ಹೇಳಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಕಾನೂನು ನಿಯಮಗಳು, ಪೊಲೀಸ್ ಇಲಾಖೆ ಮತ್ತೆ ಮತ್ತೊಂದೆಲ್ಲ ಇವ್ರು ಹೇಳ್ದಂಗೆ ನಡಿಬೇಕು. ಇವರು ಸರ್ವಾಧಿಕಾರಿಗಳು, ರಾಜವಂಶಸ್ಥರು, ಇವರು ಶಾಸಕರಲ್ಲ ಇವರು. ಹಂಗಾಗಿ ಇವರು ಬಾಯಿ ಮಾತಲ್ಲಿ ಹೇಳಿದ್ರಂತೆ ತೆರವುಗೊಳಿಸ್ಬಿಟ್ರಂತೆ ಪೊಲೀಸ್ನವರು. ಈಗ ಸಂಬಂಧಪಟ್ಟಂತೆ ಏನೇನು ಆದೇಶಗಳಿದಾವೆ, ಹೆಂಗೆ ತೆರವುಗೊಳಿಸಿದ್ರಿ, ಪೊಲೀಸ್ನವ್ರು ಹೆಂಗ್ ರಕ್ಷಣೆ ಕೊಟ್ರಿ ಅಂತ ಕೋರ್ಟ್ಗೆ ಹೋಗ್ತೀವಿ ನಾವು. ಆ ಜಡ್ಜ್ಗಳ ಮುಂದೆ ಇವ್ರು ಅದೇನ್ ಉತ್ತರ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಇವರು ಕಾನೂನು ಪಾಲಿಸ್ತಾ ಇದಾರಾ ಅಥವಾ ಏನೋ ಅರಸೊತ್ತಿಗೆ ಆಡಳಿತದಲ್ಲಿ ಬದುಕ್ತಾ ಇದಾರ ಈ ಪೊಲೀಸ್ನವರು ಮತ್ತೆ ಪುರಸಭೆಯವರು, ನನಗ್ ಗೊತ್ತಿಲ್ಲ. ಏನೋ ಅದು ಅವ್ರ ಮಗ ಎಂತ ಬೋಸ್, ಸಂಸದರು ಸುನೀಲ್ ಬೋಸ್ ಅವ್ರಿಗೆ ಮತ್ತೆ ಇವ್ರಿಗೆ ಹೋಗಿ ಕೇಳ್ಕೊಂಡ್ರಂತೆ, ಇವ್ರು ತೆರವುಗೊಳಿಸ್ಬಿಟ್ರಂತೆ. ನಾನು ಹೇಳೋದು, ಒಬ್ಬ ಶಾಸಕನಾಗಿ ಓಟ್ಗಳು ಬೇಕಾಗುವಾಗ ಮನೆಗೆ ಭಿಕ್ಷಿಕರಂತೆ ಹೋಗಿ ಅಲಿತೀರಿ ಅಲ್ವಾ ಎಲ್ಲ ಜನಪ್ರತಿನಿಧಿಗಳು ಓಟ್ಗಳು ಹಾಕ್ಸ್ಕೊಳುವಾಗ. ಅಲ್ಲಿ ಸ್ಥಳೀಯರಿಲ್ಲ, ಯಾರೋ ಹೊರಗಡೆಯವರು ಇದಾರೆ ಅಂತ ಯಾರೋ ಬಂದು ಕಂಪ್ಲೇಂಟ್ ಮಾಡಿರ್ಲಿ, ಅದು ಆತರ ಕಂಪ್ಲೇಂಟ್ ಮಾಡೋದನ್ನ ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರು ಗೋಪಾಲ್ಪುರದವರೇ ಆಗಿರ್ಲಿ. ಒಂದು ಮನೆ ಅಂದಾಗ್ಲೇನೆ ಎಲ್ಲರೂ ಕೂಡ ಒಂದು ಒಟ್ಟಾಭಿಪ್ರಾಯದಲ್ಲಿ ಇರಕ್ ಸಾಧ್ಯ ಇಲ್ಲ. ಒಂದು ಊರು ಅಂದ್ಮೇಲೆ ಇರ್ಬೇಕು ಅಂತ ಏನಿಲ್ಲ. ಯಾರಿಗೋ ಕೆಲವರು ಬೇಸರ ಇರ್ಬೋದು, ಹೋಗಿ ಕಂಪ್ಲೇಂಟೇ ಕೊಟ್ಟಿರ್ಲಿ, ಅದ್ರ ಬಗ್ಗೆ ನಂದೇನು ಅಬ್ಜೆಕ್ಷನ್ಸ್ ಇಲ್ಲ. ಅವ್ರು ಹೇಳ್ತಾರೆ ಗೋಪಾಲ್ಪುರದವರೇ ಬಂದು ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ, ಆಯ್ತು ಮಾಡಿರ್ಲಿ. ಆದ್ರೆ ಒಬ್ಬ ಶಾಸಕ ಶಾಸನಗಳನ್ನ ರೂಪಿಸುವಂತಹ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಸಂಬಂಧಪಟ್ಟಂತೆ ಅಲ್ಲಿಗೆ ತಾನೇ ಹೋಗ್ಬೋದು, ಇಲ್ಲ ಯಾವ್ದಾದ್ರು ಅಧಿಕಾರಿಗಳನ್ನ ನೇಮಿಸ್ಬೋದು. ಅಲ್ಲಿ ಸ್ಥಳೀಯರು ವಾಸವಾಗಿದಾರ, ಹೊರಗಡೆಯವರು ವಾಸವಾಗಿದಾರ, ಅವ್ರ ಆಧಾರ್ ಕಾರ್ಡ್ಗಳು ನೋಡಿ, ಅವ್ರ ರೇಷನ್ ಕಾರ್ಡ್ ನೋಡಿ, ಅವರ ವಂಶವೃಕ್ಷ ಚೆಕ್ ಮಾಡಿ, ಅವ್ರ ತಾತ ಮುತ್ತಾತನ ಕಾಲದಲ್ಲಿ ಇದಾರ ಇಲ್ವಾ ಅಂತ, ಮತ್ತೆ ಅವ್ರ ಫ್ಯಾಮಿಲಿಗಳು ಎಷ್ಟೆಷ್ಟು ಜಾಗದಲ್ಲಿ ಎಷ್ಟೆಷ್ಟು ಜನ ಬದುಕ್ತಾ ಇದಾರೆ ಅಂತ ನೋಡಿ, ಅದ್ರ ಮೇಲೆ ತಾನೇ ನಿರ್ಧಾರ ಮಾಡ್ಬೇಕು. ಸ್ಥಳೀಯರು ಹೌದಾ ಅಲ್ವಾ ಅಂತ ನಿರ್ಧಾರ ಮಾಡೋದು ಎಲ್ಲೋ ದಿವ್ಯಜ್ಞಾನ ಇದೆಯಾ ಎಚ್ ಸಿ ಮಾದೇವಪ್ಪ ಯಾವ್ದೋ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಸ್ಥಳೀಯರಲ್ವಾ ಅವರು, ಸರಿ ತೆರವುಗೊಳಿಸಿ. ಏನ್ ಇವ್ರು ಯಾರು ಆಡಳಿತ ಇದು? ಯಾರು ತಂದೆ ಮನೆ ಆಸ್ತಿನ ಈ ದೇಶದ ಕಾನೂನು? ಹಿಂಗಾಗಿದೆ. ಅದಕ್ಕೋಸ್ಕರ ನಾವು ಈ ಸಚಿವರಿಗೆ ಕಾನೂನು ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕಾಗಿದೆ. ಮತ್ತೀಗ ತನ್ನ ಕೆಲವು ಚೇಲಾಗಳನ್ನ ಬಿಟ್ಬಿಟ್ಟು ಪತ್ರಿಕಾ ಹೇಳಿಕೆಗಳನ್ನ ಕೊಡಿಸೋದಕ್ಕೆ ಶುರು ಮಾಡಿದ್ದಾರೆ ಎಚ್ ಸಿ ಮಾದೇವಪ್ಪ. ನಾನು ಹೇಳೋದು, ಒಬ್ಬ ಸಚಿವ, ಅದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು 34-35 ಸಾವಿರ ಕೋಟಿ ರೂಪಾಯಿಗಳನ್ನ ಬಡ್ಜೆಟ್ ಅನ್ನ ನಿಭಾಯಿಸುವ ಕೆಪಾಸಿಟಿ ಇರುವಂತ ಒಬ್ಬ ಸಚಿವರು ಇಷ್ಟು ಚೀಪ್ ಮೈಂಡೆಡ್ ಆಗಿ ಇಷ್ಟು ಕೆಳಮಟ್ಟಕ್ಕೆ ಹೇಳಿಬಾರದು. ಕಾನೂನು ಮೂಲಕವಾಗಿ ನಾನು ಮಾಡ್ಬೇಕಾಗಿರೋ ಕೆಲಸವನ್ನ ನನ್ನ ದುರಾಂಕಾರದಿಂದ ಮಾಡಿದೀನಿ, ನಾನು ಏನೋ ಸರ್ವಾಧಿಕಾರಿ ತರ ನಡ್ಕೊಂಡಿದ್ದೀನಿ, ತಪ್ಪು ಅಂತ ತಿದ್ದುಕೊಂಡು ನಡ್ಕೊಂಡ್ರೆ ಗೌರವ ಇರುತ್ತೆ. ಅದು ಬಿಟ್ಟು ತನ್ನ ಚೇಲಾಗಳ ಮೂಲಕ ಹೇಳಿಕೆ ಕೊಡ್ಸೋದಂತೆ, ಏನೋ ಅಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಯಾರೋ ಬಂದಿದ್ದಾರೆ. ಇಲ್ಲಿ ಗೋಪಾಲ್ಪುರದ ನಿವಾಸಿಗಳಿಗೆ ಸೈಟ್ ಅನ್ನ ಹಂಚೋದು ರಿಯಲ್ ಎಸ್ಟೇಟ್ ದಂಧೆ ಇವ್ರು ಯಾರು ಆಡಳಿತಗಾರರು ಮಾಡ್ಬೇಕು, ಬೇರೆ ಯಾರು ಜನ ಯಾಕೆ ಮಾಡ್ತಾರೆ? ಅಲ್ಲಿ ಸ್ಥಳೀಯವಾಗಿ ರಾತ್ರಿ 2:30 ಗಂಟೆನಲ್ಲಿ ಪೊಲೀಸ್ನವ್ರು ಕರ್ಕೊಂಡೋಗಿ ಅದನ್ನ ತೆರವುಗೊಳಿಸೋದಕ್ಕೆ ಇವ್ರೇನ್ ಕಳ್ರ? ಶಾಸಕರಾಗಿದ್ರೆ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾರೆ, ಕಳ್ಳರಾಗಿದ್ರೆ ಕದ್ದು ಮುಚ್ಚಿ ಮಧ್ಯರಾತ್ರಿ ಹೋಗ್ತಾರೆ. ಮತ್ತೆ ಇನ್ನೊಂದು ಬಹಳ ದೊಡ್ಡ ಆಘಾತಕಾರಿ ಏನು ಅಂತಂದ್ರೆ, ಅಲ್ಲಿ ದಂಡಿನ ಮಾರಮ್ಮನ ದೇವಸ್ಥಾನ ಸುಮಾರು 50 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರುವಂತ ದೇವಸ್ಥಾನ. ಆ ದೇವಸ್ಥಾನವನ್ನ ಕೇಳುವಂತದ್ದೇನಿತ್ತು? ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ಇದು ಏನೋ ಮಂಗಳಾರತಿನ ಸ್ವೀಕಾರ ಮಾಡಕ್ಕೆ ನಿರಾಕರಣೆ ಮಾಡ್ತಾರೆ. ಅಲ್ಲಿ ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ತಾರೆ, ಸರ್ಕಾರಿ ಗೌರವಗಳನ್ನ ಸ್ವೀಕಾರ ಮಾಡ್ತಾರೆ, ಅಲ್ಲಿ ಮಂಗಳಾರತಿ ಅಂತ ತಗೊಳಕ್ ನಿರಾಕರಣೆ ಮಾಡ್ತಾರೆ. ಅದು ಅವ್ರ ವೈಯಕ್ತಿಕ ವಿಚಾರ. ದೇವರು ದಿಂಡ್ರನ್ನ ನಾವೇಳಿ ನೀವು ಆಚರಣೆ ಮಾಡಿ ಮಂಗಳಾರತಿ ತಗೊಳ್ಳಿ ಅಂತ ನಾನು ಹೇಳಕ್ ಬರಲ್ಲ. ಆದ್ರೆ ಒಬ್ಬ ಸರ್ಕಾರಿ ಪ್ರತಿನಿಧಿಯಾಗಿ ಹೋಗಿ ಸರ್ಕಾರಿ ಗೌರವಗಳನ್ನ ಸ್ವೀಕರಿಸಿ ಗರ್ಭಗುಡಿಗೆ ಹೋಗಿ ಮಂಗಳಾರತಿಯನ್ನ ನಿರಾಕರಣೆ ಮಾಡಿ ಅಷ್ಟು ಸಾವಿರಾರು ಲಕ್ಷಾಂತರ ಜನ ಭಾವನೆಗಳಿಗೆ ಧಕ್ಕೆ ತರುವಂತವ್ರು
ಇಲ್ಲಿ ದೇವಸ್ಥಾನವನ್ನ ಕೆಡುವುದು ಹಿಂದೆ ನಮ್ಗೆ ಅರ್ಥ ಆಗತ್ತೆ. ನೀವು ಎಷ್ಟರ ಮಟ್ಟಿಗೆ ಈ ನೆಲದ ಏನು ಧಾರ್ಮಿಕ ಆಚರಣೆಗಳನ್ನ, ದೈವಾಚರಣೆಗಳನ್ನ ಗೌರವಿಸ್ತೀರಿ ನೀವು ಅಂತ. ಇದನ್ನ ಏನ್ ತೋರಿಸುತ್ತೆ? ನಿಮಗೆ ನಿಮ್ಮ ನಾಸ್ತಿಕತೆ ಇದ್ರೆ ಅಥವಾ ದೇವರ ದಿಂಡಗಳನ್ನ ಧಿಕ್ಕರಿಸುವಂತಿದ್ರೆ ನಿಮ್ಮ ಹಕ್ಕದು, ಸಂವಿಧಾನದ ಹಕ್ಕು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಸಚಿವರೇ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಅದನ್ನ ಸಾರ್ವಜನಿಕವಾಗಿ ಒಂದು ದೇವಸ್ಥಾನವನ್ನ ಕೆಡವಾಕೋ ಮೂಲಕ ನಿಮ್ಮ ಅಹಂಕಾರವನ್ನ ತೋರ್ಸಕ್ ಕೊಟ್ರೆ ತಕ್ಕನಾದಂತ ಬುದ್ಧಿಯನ್ನ ಕಲಿಸಬೇಕಾಗ್ತದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಸರ್, ಧನ್ಯವಾದ ಇದನ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಏನೋ ಈ ಸಂಬಂಧ ದಲಿತ ಮುಖಂಡರಾದಂತಹ ಭಾಸ್ಕರ್ ಪ್ರಸಾದ್ ಅವರು ಕೂಡ ಅಂದ್ರೆ ಅಲ್ಲಿನ ಗೋಪಾಲ್ಪುರ ನಿವಾಸಿಗಳೇನಿದ್ದಾರೆ ಅವರ ಪರ ಧ್ವನಿ ಎತ್ತಿದ್ದಾರೆ. ಜೊತೆಗೆ ಹೋರಾಟದಲ್ಲೂ ಕೂಡ ಭಾಗಿಯಾಗಿದ್ರು. ಅಲ್ಲಿ ಭೇಟಿಯನ್ನ ಕೂಡ ಕೊಟ್ಟು ಅಲ್ಲಿನ ನಿವಾಸಿಗಳ ಜೊತೆ ಮಾತುಕತೆಯನ್ನ ಆಡಿದ್ರು. ಇವರು ಕೂಡ ಈಗ ಅಲ್ಲಿ ಏನ್ ನಡೀತಾ ಇದೆ ಅದನ್ನು ಕೂಡ ಬಹಳ ಖಂಡಿಸ್ತಾ ಇದ್ದಾರೆ. ಈ ರೀತಿ ಘಟನೆ ಆಗಬಾರದು. ಯಾಕೆ ಅಂತ ಅಂದ್ರೆ ಏನು ಅಂತ ಸತ್ಯಾಸತ್ಯತೆಯನ್ನ ತಿಳಿದೆ ಯಾರೋ ಒಬ್ರು ಬಂದು ಹೇಳಿದ್ರು ಅಂತ ತಕ್ಷಣ ತೆರವನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಚಿವರು ಯಾರೋ 4 ಜನ ಬಂದು ಹೇಳಿದ್ರು ಅಂದ ತಕ್ಷಣ ತೆರವು ಮಾಡಿ ಅಂತ ಆದೇಶ ಕೊಡ್ತಾರೆ ಅಂತ ಅಂದ್ರೆ ಸಚಿವರಿಗೆ ತಮ್ಮ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ವಾ? ಅಥವಾ ತಮ್ಮ ಕ್ಷೇತ್ರದಲ್ಲಿ ಇರುವಂತ ಈ ಬಡಾವಣೆಯಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ವಾ? ಇವೆಲ್ಲವೂ ಕೂಡ ಈಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಕಾದು ನೋಡೋಣ. ಆಮೇಲೆ ಸುಮಾರು ದಿನ ನೀವು ಮುಷ್ಕರ ಹೂಡಿರೋದು ಗೊತ್ತು. ಅದಕ್ಕೆಲ್ಲ ಸರಿಯಾದ ಸಮಂಜಸವಾದ ನ್ಯಾಯ ನಿಮಗೆ ದೊರಕಿಲ್ಲ ಅನ್ನುವಂಥದ್ದು ನಮಗೂ ಗೊತ್ತು, ನಿಮಗೂ ಗೊತ್ತು. ಈಗ ಆಗ್ಬೇಕಾದಂತ ಕೆಲಸ, ಯಾರು ನಿರಾಶ್ರಿತರಿದ್ದೀರ, ನೀವು ಯಾರು ಸೂರಿಲ್ಲದವರಿದ್ದೀರ, ನಮಸ್ಕಾರ, ಯಾರು ಇದುವರೆಗೆಲ್ಲ ಈ ಭಾಗದಲ್ಲಿ ವಾಸ ಮಾಡಲಿಕ್ಕೆ ಇದ್ರಿ ಅಥವಾ ಈ ಪ್ರದೇಶದಲ್ಲಿ ನಮಗೆ ಕೊಡಿ ಜಾಗ ಇಲ್ಲ ಅಂತ ಆಹ್ವಾನನ ಕೇಳ್ಕೊಂಡಿದ್ರಿ, ಅಂಥವರ ಮುಂದೆ ಈಗ ಒಂದು ಕೆಲಸ ಇದೆ.